Hi, hello, good morning students. How are you all? Hope all are fine. Stay home and stay safe. In our last class, we have completed what is method of digestion, digestive system, alimentary canal, digestive glands and also digestive disorders. ಇದಿಷ್ಟನ್ನು ನಾವೇನು ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡಿದ್ವಿ. In this class, we are discussing breathing and exchange of gases. ಸಿಂಪಲ್ ಆಗಿ ಹೇಳ್ತೀರಂದರೆ ಇಟ್ ಈಸ್ ನಥಿಂಗ್ ಬಟ್ ರೆಸ್ಪಿರೇಷನ್. ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ಸ್ ಏನೇನು ಅಂದರೆ ವಾಟ್ ಈಸ್ ಮೀನ್ ದಟ್ ಆಫ್ ರೆಸ್ಪಿರೇಷನ್, ಒನ್ ಇಂಪಾರ್ಟೆಂಟ್ ಥಿಂಗ್, ಹೌ ದ ರೆಸ್ಪಿರೇಟರಿ ಸಿಸ್ಟಮ್ಸ್ ಆರ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಆರ್ಗ್ಯಾನಿಸಮ್, ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್, ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಆ್ಯಂಡ್ ರೆಸ್ಪಿರೇಟರಿ ಡಿಸಾರ್ಡರ್ಸ್. ಇದಿಷ್ಟು ಕಾನ್ಸೆಪ್ಟ್ನ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತೀವಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಈಗ ಒನ್ ಬೈ ಒನ್ ಅಬ್ಸರ್ವ್ ಮಾಡೋಣ. ದಿ ಫಸ್ಟ್ ವಾಟ್ ಈಸ್ ಮೀನ್ ದಟ್ ಆಫ್ ಬ್ರೀದಿಂಗ್. ದಿ ಬ್ರೀದಿಂಗ್ ಅಂದ್ಕೂಡಲೇ ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂತೇಳಿ ಭಾಳ ಬೇಗ ಆನ್ಸರ್ ಕೊಡ್ತೀರಾ. ಬ್ರೀದಿಂಗ್ ಅಂತ ಕ್ವಶನ್ ಅರೈಸ್ ಆದ ಕೂಡಲೇ ನಿಮ್ಮ ಮೈಂಡಲ್ಲಿ ಬರುವಂಥ ಫಸ್ಟ್ ಕ್ವಶನ್ ಏನು ಅಥವಾ ಫಸ್ಟ್ ಆನ್ಸರ್ ಏನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಡ್ಯೂರಿಂಗ್ ಟೈಮ್ ಆಫ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇದಕ್ಕೆ ಒಂದು ಪಾಯಿಂಟ್ ಆ್ಯಡ್ ಮಾಡ್ತೀರಂದರೆ ದಿ ಫುಡ್ ಈಸ್ ಅಬ್ಸಾರ್ಬ್ಡ್ ಆ್ಯಂಡ್ ದೇ ಬರ್ನ್ಡ್ ಇನ್ ಎವರಿ ಸೆಲ್ ಇನ್ ದಿ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. Burnt in every cell in the presence of oxygen. That oxygen are supplied during the time of breathing. ಬ್ರೀದಿಂಗ್ ಪ್ರೋಸೆಸ್ ಮೂಲಕ ಏನಾಗುತ್ತೆ, ಬಾಡಿಗೆ ಆಕ್ಸಿಜನ್ ಎಂಟರ್ ಆಗುತ್ತೆ, ಅಗೈನ್ ಏನಾಗುತ್ತೆ ಎನರ್ಜಿ ಸಿಂಥಸಿಸ್ ಆಗುತ್ತೆ. ಓಕೆ, ಒಂದು ನಾರ್ಮಲ್ ಹ್ಯೂಮನ್ ಬೀಯಿಂಗ್ನ ಬ್ರೀದಿಂಗ್ನ ಅಬ್ಸರ್ವ್ ಮಾಡ್ತಾ ಹೋದರೆ ಇನ್ ಎ ಮಿನಿಟ್ ದಿ ಹೆಲ್ದಿ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಬ್ರೀತ್ 12 to 20 ಟೈಮ್ಸ್. 12 to 20 ಟೈಮ್ಸ್ ಏನಾಗುತ್ತೆ ಬ್ರೀದಿಂಗ್ ಕೆಪಾಸಿಟಿ ಇನ್ 1 ಮಿನಿಟಲ್ಲಿ ಹೆಲ್ದಿ ಹ್ಯೂಮನ್ ಬೀಯಿಂಗಲ್ಲಿ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಹಾಗಾದರೆ ಬ್ರೀದಿಂಗಿಗೆ ಒಂದು ಡೆಫಿನೇಷನ್ನ ನೋಟ್ ಮಾಡ್ತೀರ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಪ್ರೋಸೆಸ್ ಆಫ್ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಫ್ರಮ್ ದಿ ಅಟ್ಮಾಸ್ಫಿಯರ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ಡ್ ಬೈ ದಿ ಸೆಲ್ ಇಸ್ ಕಾಲ್ಡ್ ಬ್ರೀದಿಂಗ್. ಓಕೆ, ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಕನ್ಸಿಡರ್ಡ್ ಆಸ್ ಎ ಬ್ರೀದಿಂಗ್ ಅಂತೇಳಿ ನಾವೇನು ಮಾಡ್ತೀವಿ ಕನ್ಸಿಡರ್ ಮಾಡ್ತೀವಿ. ಅಗೇನ್ ಕಾಮನ್ಲಿ ನೌನ್ ಆ್ಯಸ್ ರೆಸ್ಪಿರೇಷನ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ನಿಮಗೂ ಸಹ ನಂಬರ್ ಆಫ್ ಡೆಫಿನೇಷನ್ ಗೊತ್ತಿದೆ. ರೆಸ್ಪಿರೇಷನ್ ಅಂದರೆ ಏನು ಅಂತ ನಿಮಗೆ ಗೊತ್ತಿದೆ. ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್ ಇಸ್ ಕನ್ಸಿಡರ್ಡ್ ಆಸ್ ಎ ರೆಸ್ಪಿರೇಷನ್ ಅಂತೇಳಿ ಕರಿತೀವಿ. ಇಂಟೇಕ್ ಆಫ್ ಆಕ್ಸಿಜನ್ ಆ್ಯಂಡ್ ರಿಲೀಸ್ ಔಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಆಲ್ಸೋ ಕನ್ಸಿಡರ್ ಆಸ್ ಎ ರೆಸ್ಪಿರೇಷನ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಇಲ್ಲಿ ಒಂದು ಸಿಂಪಲ್ ಇಮೇಜ್ ಅಬ್ಸರ್ವ್ ಮಾಡಿ. ಇಮೇಜಲ್ಲಿ ನಮಗೆ ಗೊತ್ತಾಗ್ತಿದೆ ನೋಡಿ, ರೆಸ್ಪಿರೇಷನ್ ಪ್ರೋಸೆಸ್ಸಲ್ಲಿ ಮೈನಾಗಿ ಸಪೋರ್ಟ್ ಮಾಡುವಂಥ ಥಿಂಗ್ಸ್ ಯಾವುದಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಲಂಗ್ಸ್. ಇಮೇಜಲ್ಲಿ ಗೊತ್ತಾಗ್ತಿದೆ ಇನ್ಹಲೇಷನ್ ಮತ್ತು ಎಕ್ಸಲೇಷನ್ ಪ್ರೋಸೆಸ್ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ದಟ್ ಪ್ರೋಸೆಸ್ ಇಸ್ ಕನ್ಸಿಡರ್ ಆಸ್ ಎ ಬ್ರೀದಿಂಗ್ ಅಂತೇಳಿ ಕರಿತೀವಿ. ಓಕೆ, ಇನ್ ನೆಕ್ಸ್ಟ್ ಸ್ಲೈಡ್, ರೆಸ್ಪಿರೇಟರಿ ಆರ್ಗನ್ಸ್ ಇನ್ ಅನಿಮಲ್ಸ್. ರೆಸ್ಪಿರೇಟರಿ ಆರ್ಗನ್ಸ್ ಇನ್ ಅನಿಮಲ್ಸ್ ಅಂದರೆ ದಿ ಬ್ರೀದಿಂಗ್ ಇನ್ ಆರ್ಗ್ಯಾನಿಸಮ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ habitat and level of organization. ಇಲ್ಲಿ ನೋಡಿ, ದಿ ಬ್ರೀದಿಂಗ್ ಇನ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯಾವುದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತಂದರೆ ಒನ್ ಈಸ್ ಹ್ಯಾಬಿಟ್ಯಾಟ್ ಆ್ಯಂಡ್ ಅನದರ್ ಒನ್ ಈಸ್ ಲೆವೆಲ್ ಆಫ್ ಆರ್ಗನೈಸೇಷನ್. ಇಲ್ಲಿ ನೋಡಿ, ಆರ್ಗ್ಯಾನಿಸಮು ಡಿಫ್ರೆಂಟ್ ಹ್ಯಾಬಿಟ್ಯಾಟಲ್ಲಿ ಏನಾಗುತ್ತೆ ಪ್ರೆಸೆಂಟ್ ಇದೆ. ಆ ಹ್ಯಾಬಿಟ್ಯಾಟಿಗೆ ತಕ್ಕಂಗೆ ಏನಾಗುತ್ತೆ ರೆಸ್ಪಿರೇಟರಿ ಸಿಸ್ಟಮ್ ಏನು ಮಾಡುತ್ತೆ ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಆ್ಯಂಡ್ ಆಲ್ಸೋ ಲೆವೆಲ್ ಆಫ್ ಆರ್ಗನೈಸೇಷನ್ ಏನು ಮಾಡುತ್ತೆ ವಿಚ್ ಈಸ್ ಇನ್ಫ್ಲೂಯೆನ್ಸಸ್ ದಿ ಬ್ರೀದಿಂಗ್. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ಒನ್ ಬೈ ಒನ್ ಎಕ್ಸಾಂಪಲ್ ಅಬ್ಸರ್ವ್ ಮಾಡೋಣ. ಈಗ ಫಸ್ಟ್ ನಾವು ಅಬ್ಸರ್ವ್ ಮಾಡಿದ್ರೆ ವೆನ್ ಯು ಅಬ್ಸರ್ವ್ ದಿ ಲೋವರ್ ಇನ್ವರ್ಟಿಬ್ರೇಟ್ಸ್, ದಿ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಆರ್ ಟೇಕ್ ಪ್ಲೇಸ್ ಥ್ರೂ ಸಿಂಪಲ್ ಡಿಫ್ಯೂಷನ್ ಪ್ರೋಸೆಸ್ ಮೂಲಕ ಏನಾಗುತ್ತೆ ಗ್ಯಾಸಸ್ ಎಕ್ಸ್ಚೇಂಜ್ ಅಬ್ಸರ್ವ್ ಮಾಡ್ತೀರಾ. ಎಲ್ಲಿ ಅಂದರೆ ಇನ್ ಲೋವರ್ ಇನ್ವರ್ಟಿಬ್ರೇಟ್ಸ್ ಥ್ರೂ ದಿ ಬಾಡಿ ಸರ್ಫೇಸ್. ಇದು ಲೋವರ್ ಇನ್ವರ್ಟಿಬ್ರೇಟ್ಸ್ ಆಯಿತು. ಅದೇ ಥರ ವೆನ್ ಯು ಅಬ್ಸರ್ವ್ ದಿ ಇನ್ಸೆಕ್ಟ್ಸ್, the respiratory organ is tracheal tubes. Tracheal tubes ಮೂಲಕ ಏನಾಗುತ್ತೆ ರೆಸ್ಪಿರೇಷನ್ ಕ್ಯಾರಿ ಆಗುತ್ತೆ. The tube like arrangement which are present in insects
that one is considered as a tracheal tubes ಅಂತೇಳಿ ಕರಿತೀವಿ. That tracheal tubes open exterior through the ಸ್ಪೈರಗಲ್ಸ್ ಮೂಲಕ ಏನಾಗುತ್ತೆ ಓಪನ್ ಆಗುತ್ತೆ. ದಟ್ ಈಸ್ ಅನ್ ರೆಸ್ಪಿರೇಷನ್ ಮೋಡ್ ವಿಚ್ ಆರ್ ಪ್ರೆಸೆಂಟ್ ಇನ್ ಇನ್ಸೆಕ್ಟ್ಸ್ ಅಲ್ಲಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಸೆಕೆಂಡ್ ಒನ್ ಆಯಿತು. ಸೇಮ್ ಅದೇ ಥರ ಅಬ್ಸರ್ವ್ ಮಾಡ್ತಾರೆ. ಇಲ್ಲಿ ಫೋಟೋಗ್ರಫಿ ಇದೆ ನೋಡಿ, ಸ್ಪೈಡರ್ ಫೋಟೋಗ್ರಫಿ ಇದೆ. ಬಟ್ ಸ್ಪೈಡರ್ ನಾವು ಇಂಡಿಕೇಟ್ ಮಾಡ್ತಾ ರೆಸ್ಪಿರೇಟರಿ ಆರ್ಗನ್ ತೋರಿಸ್ತಾ ಬುಕ್ ಲಂಗ್ಸ್ ಅಂತ ತೋರಿಸಿದ್ವಿ. Okay, the book lung is an respiratory organ. Book lung means it is nothing but a sac-like structure which show a parallel folding. Sac-like structure which show parallel folding. That folding which look leaves of the books. ನಾವೇನು ಬುಕ್ಕಲ್ಲಿ ಶೀಟ್ಸ್ಗಳು ನೋಡ್ತೀವಿ ಆ ಥರ ಪ್ಯಾರಲಲ್ ಅರೇಂಜ್ಮೆಂಟ್ ಆಫ್ ಫೋಲ್ಡ್ಸ್ ಇರುತ್ತೆ. ದಟ್ಸ್ ವೈ ದೇ ಆರ್ ಕನ್ಸಿಡರ್ ಆಸ್ ಎ ಬುಕ್ ಲಂಗ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ಹೇಗೆ ಪಾಯಿಂಟ್ ಇದೆ ಅಂದರೆ, ವೆನ್ ಯು ಅಬ್ಸರ್ವ್ ಇನ್ ಲೋವರ್ ಇನ್ವರ್ಟಿಬ್ರೇಟ್ಸ್, ಇನ್ ಲೋವರ್ ಇನ್ವರ್ಟಿಬ್ರೇಟ್ಸ್ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಟೇಕ್ ಪ್ಲೇಸ್ ಥ್ರೂ ಸಿಂಪಲ್ ಡಿಫ್ಯೂಷನ್ ಇನ್ ಎ ಬಾಡಿ ಸರ್ಫೇಸ್, that is in invertebrates, lower invertebrates. When you observe the insects, the respiratory organ is tracheal tubes. When you observe the spider, the respiratory organ or exchange of gases which take place through the book lungs ಮೂಲಕ ಏನಾಗುತ್ತೆ respiration ಆಗುತ್ತೆ. In the same way, when you observe the fishes, aquatic animals ನೋಡ್ತಾ ಹೋದ್ರೆ, in aquatic animals the respiratory organ is ಯಾವುದು ರೆಸ್ಪಿರೇಟರಿ ಆರ್ಗನ್ಸ್ ನಿಮಗೆ ಗೊತ್ತಿದೆ. ದ ರೆಸ್ಪಿರೇಟರಿ ಆರ್ಗನ್ ಈಸ್ ಗಿಲ್ಸ್. ದಟ್ ಗಿಲ್ಸ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಟು ಅಬ್ಸಾರ್ಪ್ಷನ್ ಆರ್ ಟು ರಿಸೀವಿಂಗ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್. ಡಿಸಾಲ್ವ್ಡ್ ಆಕ್ಸಿಜನ್ ಏನು ಮಾಡುತ್ತೆ ರೆಸ್ಪಿರೇಷನ್ ಪ್ರೋಸೆಸ್ಗೆ ರಿಸೀವ್ ಮಾಡ್ಕೊಳ್ಳೋಕ್ಕೆ ಸಪೋರ್ಟ್ ಮಾಡುತ್ತೆ. ದಟ್ಸ್ ವೈ ನೀವು ಯಾವಾಗ ಅಕ್ವಾಟಿಕ್ ಅನಿಮಲ್ಸ್ ಅಬ್ಸರ್ವ್ ಮಾಡ್ತೀರಾ, ಇನ್ ಅಕ್ವಾಟಿಕ್ ಅನಿಮಲ್ಸ್ ದ ರೆಸ್ಪಿರೇಟರಿ ಆರ್ಗನ್ ಈಸ್ ಗಿಲ್ಸ್. ದಟ್ ಗಿಲ್ಸ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ರೆಸ್ಪಿರೇಷನ್. ಅದೇ ಥರ ವೆನ್ ಯು ಅಬ್ಸರ್ವ್ ದಿ vertebrates or terrestrial animals observe ಮಾಡ್ತಾ ಹೋದ್ರೆ, the main thing is lung. The lung is an respiratory organ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಈ ಥರ ಡಿಫ್ರೆಂಟ್ ಅನಿಮಲ್ಸಲ್ಲಿ ವಿ ಹ್ಯಾವ್ ಟು ಸಿ ದಿ ರೆಸ್ಪಿರೇಟರಿ ಆರ್ಗನ್ಸ್ನ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಇವತ್ತು ನಾವಿಲ್ಲಿ ನೋಟ್ ಮಾಡಿದ್ದೇನು ಅಂದರೆ, ಒಂದು ಲೋವರ್ ಇನ್ವರ್ಟಿಬ್ರೇಟ್ಸ್ ನೆನ್ಪಿಟ್ಕೊಳ್ಳಿ, ಸಿಂಪಲ್ ಡಿಫ್ಯೂಷನ್ ಥ್ರೂ ದಿ ಬಾಡಿ ಸರ್ಫೇಸ್. ಸೆಕೆಂಡ್ ಒನ್ ಬುಕ್ ಲಂಗ್ಸ್ ಅಂತ ನೋಡಿದ್ವಿ, ಟ್ರೇಕಿಯಲ್ ಟ್ಯೂಬ್ಸ್ ನೋಡಿದ್ವಿ, ಗಿಲ್ಸ್ ಅಬ್ಸರ್ವ್ ಮಾಡಿದ್ವಿ. ಅದೇ ಥರ ಲಂಗ್ಸ್ನ ಅಬ್ಸರ್ವ್ ಮಾಡಿದ್ರೆ ಈ ಥರ ಡಿಫ್ರೆಂಟ್ ರೆಸ್ಪಿರೇಟರಿ ಆರ್ಗನ್ಸ್ನ ನಾವೇನು ಮಾಡ್ತೀವಿ ಅನಿಮಲ್ಸಲ್ಲಿ ಅಬ್ಸರ್ವ್ ಮಾಡ್ತೀವಿ, ವಿಚ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯಾವುದ್ರ ಮೇಲೆ ಡಿಪೆಂಡ್ಸ್ ಆಗಿದೆ. ಒನ್ ಈಸ್ ಹ್ಯಾಬಿಟ್ಯಾಟ್ ಆ್ಯಂಡ್ ಅನದರ್ ಒನ್ ಈಸ್ ದಿ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಈಗ ನೆಕ್ಸ್ಟ್ ಸ್ಲೈಡ್ ಅಬ್ಸರ್ವ್ ಮಾಡಿದ್ರೆ, ಇನ್ ನೆಕ್ಸ್ಟ್ ಸ್ಲೈಡ್ ದಟ್ ಈಸ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅಂದ ಕೂಡಲೇ ದಿ ಮೈನ್ ಆರ್ಗನ್ ಈಸ್ ಲಂಗ್ಸ್. ಲಂಗ್ಸ್ ಈಸ್ ಅನ್ ಮೈನ್ ಇಂಪಾರ್ಟೆಂಟ್ ರೆಸ್ಪಿರೇಟರಿ ಆರ್ಗನ್ ಆಫ್ ದಿ ಹ್ಯೂಮನ್ ಬೀಯಿಂಗ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಯಾವ್ಯಾವ ಥರದ ಸಿಸ್ಟಮ್ ಇದೆ ರೆಸ್ಪಿರೇಟರಿ ಸಿಸ್ಟಮ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ಪಾಯಿಂಟ್ ನೋಟ್ ಮಾಡ್ತಾ ಇದ್ದೆ ನೋಡಿ. ನ್ಯಾಸಲ್ ಚೇಂಬರ್, ನ್ಯಾಸೋಫ್ಯಾರಿಂಕ್ಸ್, ಗ್ಲಾಟಿಸ್, ಟ್ರೇಕಿಯೆ, ಬ್ರಾಂಕೈ, ಬ್ರಾಂಕಿಯೋಲ್ಸ್, ಆಲ್ವಿಯೋಲೈ. ಆಲ್ಮೋಸ್ಟ್ ಅಲ್ಲಿ ನಿಮಗೆ ಗೊತ್ತಿದೆ, ನಿಮ್ಮ ಲೋವರ್ ಸ್ಟಡೀಸಲ್ಲಿ SSLCಲಿ ನೀವೆಲ್ಲ ಇದ್ರ ಬಗ್ಗೆ ಸ್ಟಡಿ ಮಾಡಿದಿರಾ ಮತ್ತು ನಿಮಗೆ ಇದ್ರ ಬಗ್ಗೆ ನಾಲೆಡ್ಜು ಇರುತ್ತೆ. ರೆಸ್ಪಿರೇಟರಿ ಸಿಸ್ಟಮ್ ಆಫ್ ಹ್ಯೂಮನ್ ಅಂದ ಕೂಡಲೇ ಫಸ್ಟ್ ನೋಡಿ ರೆಸ್ಪಿರೇಟರಿ ಸಿಸ್ಟಮ್ ಶುರು ಆಗ್ತಿದೆ ಅಂದರೆ ಫಸ್ಟ್ ನಾವು ಆಕ್ಸಿಜನ್ನ ರಿಸೀವ್ ಮಾಡ್ಕೊಳ್ತೀವಿ. ಅಗೇನ್ ರಿಲೀಸಸ್ ದಿ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ನ ಏನು ಮಾಡ್ತೀವಿ ಹೊರಗೆ ಹಾಕ್ತೀವಿ. ದಟ್ ಪ್ರೋಸೆಸ್ ಇಸ್ ಕನ್ಸಿಡರ್ ಆಸ್ ಎ ರೆಸ್ಪಿರೇಷನ್ ಅಂತೇಳಿ ಕರಿತೀವಿ. ಹ್ಯೂಮನ್ ಬೀಯಿಂಗಲ್ಲಿ ರೆಸ್ಪಿರೇಷನ್ಗೆ ಸಪೋರ್ಟ್ ಮಾಡಿದಾರು ಇಟ್ ಈಸ್ ನಥಿಂಗ್ ಬಟ್ ಲಂಗ್ಸ್ ಏನು ಮಾಡುತ್ತೆ ರೆಸ್ಪಿರೇಷನ್ಗೆ ಸಪೋರ್ಟ್ ಮಾಡುತ್ತೆ. ಇಲ್ಲಿ ನೋಡಿ ಪ್ರೋಸೆಸ್ ಯಾವ ಥರ ಅಂದರೆ, ವೆನ್ ಯು ಆರ್ ಪಾರ್ಟಿಸಿಪೇಟಿಂಗ್ ಟು ಟೇಕ್ ಆಕ್ಸಿಜನ್, ಆಕ್ಸಿಜನ್ನ ತಗೊಳ್ತಾ ಇದ್ದೀವಿ ಅಂದರೆ ದ ರೆಸ್ಪಿರೇಟರಿ ಗ್ಯಾಸಸ್ ವಿಚ್ ಆರ್ ಎಂಟರ್ ಇನ್ ಟು ದಿ ನಾಸ್ಟ್ರಲ್ಸ್. ನಾಸ್ಟ್ರಲ್ಸ್ ಒಳಗೆ ಬರುತ್ತೆ, ನಾಸ್ಟ್ರಲ್ಸ್ ಟು ದಿ ನೇಸಲ್ ಚೇಂಬರ್, ನೇಸಲ್ ಚೇಂಬರ್ ಟು ದಿ ನ್ಯಾಸೋಫ್ಯಾರಿಂಕ್ಸ್. ಇಲ್ಲಿ ಇಂಡಿಕೇಟ್ ಮಾಡಿದ್ದೀನಿ ಫ್ಯಾರಿಂಗ್ಸ್ ಅಂತೇಳಿ ಅಥವಾ ನ್ಯಾಸೋಫ್ಯಾರಿಂಕ್ಸ್ ಅಂತೇಳಿ ಕರಿತೀವಿ. ನ್ಯಾಸೋಫ್ಯಾರಿಂಕ್ಸ್ ಇಸ್ ಆನ್ ಕಾಮನ್ ಪ್ಯಾಸೇಜ್ ಫಾರ್ ಫುಡ್ ಆ್ಯಂಡ್ ಏರ್. ಈ ಪಾಯಿಂಟ್ ಯಾವಾಗಲೂ ನೆನ್ಪಿಟ್ಕೋಬೇಕು. ನ್ಯಾಸೋಫ್ಯಾರಿಂಕ್ಸ್ ಇಸ್ ಅನ್ ಕಾಮನ್ ಪ್ಯಾಸೇಜ್ ಫಾರ್ ಫುಡ್ ಆ್ಯಂಡ್ ಏರ್. ದಿಸ್ ನ್ಯಾಸೋಫ್ಯಾರಿಂಕ್ಸ್ ವಿಚ್ ಕನೆಕ್ಟ್, ಇಲ್ಲಿ ನೀಟಾಗಿ ನೋಟ್ ಮಾಡ್ಕೊಳ್ಳಿ ಡಯಾಗ್ರಾಮಲ್ಲಿ, ದಿ ನ್ಯಾಸೋಫ್ಯಾರಿಂಕ್ಸ್ ವಿಚ್ ಕನೆಕ್ಟ್ ಲ್ಯಾರಿಂಗ್ಸ್. ಇಲ್ಲಿ ಕಾಣಿಸ್ತಿದೆಯಲ್ಲ, ದಿಸ್ ಪೋರ್ಷನ್ ಇಸ್ ಕನ್ಸಿಡರ್ ಆಸ್ ಎ ಲ್ಯಾರಿಂಗ್ಸ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಥ್ರೂ ದಿ ಯಾವುದ್ರ ಸಪೋರ್ಟ್ ತಗೊಂಡು, ಥ್ರೂ ಗ್ಲಾಟಿಸ್. Nasopharynx are connected larynx through the glottis, and this glottis which is covered by a cartilaginous epiglottis.
ಕಾರ್ಟಿಲೇಜಿನಸ್ ಎಪಿಗ್ಲಾಟಿಸ್ ಇಂದ ಏನಾಗಿರುತ್ತೆ, ಕವರ್ ಆಗಿರುತ್ತೆ. ದಿ ಮೈನ್ ಫಂಕ್ಷನ್ ಆಫ್ ಎಪಿಗ್ಲಾಟಿಸ್ ಈಸ್, ಈ ರೀಜನ್ಸ್ ಅಲ್ಲಿ ನಾವೇನು ಮಾಡ್ತೀವಿ, ಎಪಿಗ್ಲಾಟಿಸ್ನ ಅಬ್ಸರ್ವ್ ಮಾಡ್ತೀವಿ. ದಿಸ್ ಎಪಿಗ್ಲಾಟಿಸ್ ವಿಚ್ ಕಂಪ್ಲೀಟ್ಲಿ ಅವಾಯ್ಡ್ ದಿ ಎಂಟ್ರಿ ಆಫ್ ಫುಡ್ ಇನ್ ಟು ದಿ ಏರ್ ಪೈಪ್. ಏರ್ ಪೈಪ್ ಒಳಗೆ ಫುಡ್ ಎಂಟ್ರಿ ಆಗೋದನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಯಾರ್ದಾಗಿರುತ್ತೆ, ದಟ್ ಈಸ್ ಎಪಿಗ್ಲಾಟಿಸ್. ಓಕೆ, ನೆಕ್ಸ್ಟ್ ನೋಡಿ, ಎಪಿಗ್ಲಾಟಿಸ್ ಆಯಿತು, ಗ್ಲಾಟಿಸ್ ಆಯಿತು, ಲ್ಯಾರಿಂಗ್ಸ್. ದಿ ಲ್ಯಾರಿಂಗ್ಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಆಲ್ಸೋ ಕನ್ಸಿಡರ್ ಆಸ್ ಏನಂತ ಕರಿತೀವಿ, ಸೌಂಡ್ ಬಾಕ್ಸ್ ಅಂತ ಹೇಳಿ ಕರಿತೀವಿ. ಏನು ವಾಯ್ಸ್ ಎಲ್ಲ ಪ್ರೊಡ್ಯೂಸ್ ಆಗ್ತದೆ ಅದಕ್ಕೆ ಮೈನ್ ರೀಸನ್ ಯಾರು, ಇಟ್ ಈಸ್ ನಥಿಂಗ್ ಬಟ್ ಲ್ಯಾರಿಂಗ್ಸ್. ದಟ್ ಲ್ಯಾರಿಂಗ್ಸ್ ಈಸ್ ಆಲ್ಸೋ ಕನ್ಸಿಡರ್ ಆಸ್ ಸೌಂಡ್ ಬಾಕ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಥಿಂಗ್ಸ್ ನೋಡಿ, ದಿ ಲ್ಯಾರಿಂಗ್ಸ್ ಇಸ್ ಕನೆಕ್ಟೆಡ್ ಟು ದಿ ಇಲಾಂಗೇಟೆಡ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಇಲ್ಲಿ ನಿಮಗೆ ಕಾಣಿಸ್ತಿದೆ ನೋಡಿ, ಬ್ಲೂ ಕಲರ್ಲಿದೆ. ದಿ ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ನಾವೇನಂತ ಕರಿತೀವಿ, ಟ್ರೇಕಿಯೆ ಅಂತೇಳಿ ಕರಿತೀವಿ. ಪಾಯಿಂಟ್ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ದಿ ಇಲಾಂಗೇಟೆಡ್ ಆರ್ ದಿ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ವಿಚ್ ಆರ್ ಪಾಸಸ್ ಇನ್ ಎ ಮಿಡ್ ಥೊರಾಸಿಕ್ ಕ್ಯಾವಿಟಿ. ಏನು ಮಿಡ್ ಥೊರಾಸಿಕ್ ಕ್ಯಾವಿಟಿಲಿರುತ್ತೆ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಟ್ರೇಕಿಯೆ ಅಂತೇಳಿ ಕರಿತೀವಿ. ಇನ್ ಫಿಫ್ತ್ ವರ್ಟಿಬ್ರಲ್ ಕಾಲಮ್, ದಿ ಟ್ರೇಕಿಯೆ ವಿಚ್ ಆರ್ ಡಿವೈಡೆಡ್ ಇಂಟು, ಇಲ್ಲಿ ನೋಡಿ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಕಾಣಿಸ್ತಿದೆ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಟ್ರೇಕಿಯೆ ಅಂತೇಳಿ ಕರಿತೀವಿ. ದಟ್ ಟ್ರೇಕಿಯೆ ವಿಚ್ ಇಸ್ ಡಿವೈಡೆಡ್ ಇಂಟು ರೈಟ್ ಆ್ಯಂಡ್ ಲೆಫ್ಟ್. ರೈಟ್ ಆ್ಯಂಡ್ ಲೆಫ್ಟ್ ಬ್ರಾಂಕೈ ಆಗೇನಾಗುತ್ತೆ, ಡಿವೈಡ್ ಆಗುತ್ತೆ. ಟ್ರೇಕಿಯೆ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ ಮಿಡ್ ಥೊರಾಸಿಕ್ ಕ್ಯಾವಿಟಿ ಆ್ಯಂಡ್ ದ ಡಿವೈಡ್ ಟು ಪ್ರೊಡ್ಯೂಸ್ ರೈಟ್ ಆ್ಯಂಡ್ ಲೆಫ್ಟ್ ಬ್ರಾಂಕೈ ಆಗೇನಾಗುತ್ತೆ, ಡಿವೈಡ್ ಆಗುತ್ತೆ. ಅಗೈನ್ ಇಲ್ಲಿ ನೋಡಿ ನಿಮಗೆ ಬ್ರಾಂಕೈ ಕಾಣಿಸ್ತಿದೆ. ದಿಸ್ ಬ್ರಾಂಕೈ ಫರ್ದರ್ ಎಕ್ಸ್ಟೆಂಡ್ ಇನ್ ದಿ ಲಂಗ್ಸ್ ಆ್ಯಂಡ್ ದೆ ಫಾರ್ಮ್ ಪ್ರೈಮರಿ ಬ್ರಾಂಕೈ, ಸೆಕೆಂಡರಿ ಬ್ರಾಂಕೈ ಆ್ಯಂಡ್ ಇಟ್ ಫಾರ್ಮ್ಸ್ ದಿ ಬ್ರಾಂಕಿಯೋಲ್ಸ್ನ ಏನು ಮಾಡುತ್ತೆ, ಫಾರ್ಮ್ ಮಾಡುತ್ತೆ. ಯಾವಾಗ ಬ್ರಾಂಕೈ ಲಂಗ್ಸ್ ಒಳಗೆ ಎಂಟರ್ ಆಗುತ್ತೆ, ಇಟ್ ಫರ್ದರ್ ಫಾರ್ಮ್ಸ್ ಪ್ರೈಮರಿ ಬ್ರಾಂಕೈ, ಸೆಕೆಂಡರಿ ಬ್ರಾಂಕೈ, ಬ್ರಾಂಕಿಯೋಲ್ಸ್. ಓಕೆ, ಆ್ಯಂಡ್ ದೀಸ್ ಬ್ರಾಂಕಿಯೋಲ್ಸ್ ಇಲ್ಲಿ ಕಾಣಿಸ್ತಿದೆ ನೋಡಿ, ಒಳಗಡೆ ಎಕ್ಸ್ಟೆಂಡ್ ಆಯಿತು, ಪ್ರೈಮರಿ ಬ್ರಾಂಕೈ ಇದೆ, ಸೆಕೆಂಡರಿ ಬ್ರಾಂಕೈ ಇದೆ. ವಿ ಹ್ಯಾವ್ ಟು ಸಿ ದಿ ಬ್ರಾಂಕಿಯೋಲ್ಸ್. ದಿಸ್ ಬ್ರಾಂಕಿಯೋಲ್ಸ್ ವಿಚ್ ಆರ್ ಎಂಡೆಡ್ ವಿತ್ ದಿ ಏರ್ ಆರ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್, ದಟ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಇಸ್ ಕನ್ಸಿಡರ್ ಆಸ್ alveoli ಅಂತೇಳಿ ಕರಿತೀವಿ. ಇಟ್ ಈಸ್ ಆನ್ ಮೇನ್ ಸೈಟ್ ಫಾರ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂತೇಳಿ ಕರಿತೀವಿ. ದಿಸ್ ಈಸ್ ಅಬೌಟ್ ದಿ ಎಂಟೈರ್ ರೆಸ್ಪಿರೇಟರಿ ಸಿಸ್ಟಮ್ ಆಫ್ ಹ್ಯೂಮನ್ ಬೀಯಿಂಗ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ಪಾಯಿಂಟ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಥರ ಇನ್ ಡೀಟೇಲ್ ಇನ್ಫಾರ್ಮೇಷನ್ ಏನಾಗುತ್ತೆ ನಿಮಗೆ ರೆಗ್ಯುಲರ್ ಥಿಯರಿ ಕ್ಲಾಸಲ್ಲಿ ಸಿಗುತ್ತೆ. ಬಟ್ ಇಲ್ಲಿ ಯಾವ ಥರದ ಸಿಸ್ಟಮ್ ಇದೆ, ಹೇಗೆ ಪಾಸ್ ಆಗುತ್ತೆ, ಈ ಪಾಯಿಂಟ್ ಯಾವಾಗಲೂ ನಿಮಗೆ ಗೊತ್ತಿರಬೇಕು. ಇಲ್ಲಿ ನೋಡಿ ಪಾಯಿಂಟ್ ವೈಸ್ ನೋಡಿದರೆ ನಾಸ್ಟ್ರಲ್ಸ್, ನೇಸಲ್ ಚೇಂಬರ್, ನ್ಯಾಸೋಫ್ಯಾರಿಂಗ್ಸ್. ನ್ಯಾಸೋಫ್ಯಾರಿಂಗ್ಸ್ ಅಂದ ಕೂಡಲೇ ಯಾವಾಗಲೂ ಯಾವ ಪಾಯಿಂಟ್ ನೆನ್ಪಿಟ್ಕೋಬೇಕು, ಇಟ್ ಈಸ್ ಅನ್ ಕಾಮನ್ ಪ್ಯಾಸೇಜ್ ಫಾರ್ ಫುಡ್ ಆ್ಯಂಡ್ ಏರ್. ನ್ಯಾಸೋಫ್ಯಾರಿಂಗ್ಸ್ ಟು ದಿ ಲ್ಯಾರಿಂಗ್ಸ್. ಲ್ಯಾರಿಂಗ್ಸ್ ಇಸ್ ಕನ್ಸಿಡರ್ಡ್ ಆಸ್ ಎ ಸೌಂಡ್ ಬಾಕ್ಸ್. ಅಗೇನ್ ಲ್ಯಾರಿಂಗ್ಸ್ನ ಮೇಲ್ಗಡೆ ವಿ ಹ್ಯಾವ್ ಟು ಅಬ್ಸರ್ವ್ ಗ್ಲಾಟಿಸ್ ಕವರ್ಡ್ ಬೈ ಎಪಿಗ್ಲಾಟಿಸ್ ವಿಚ್ ಕಂಪ್ಲೀಟ್ಲಿ ಅವಾಯ್ಡ್ ದಿ ಎಂಟ್ರಿ ಆಫ್ ಫುಡ್ ಇನ್ ಟು ದಿ ಏರ್ ಪೈಪ್. ನೆಕ್ಸ್ಟ್ elongated tube like structure present in the mid thoracic cavity, that one is considered as a tracheae. The tracheae which are divided into right and left bronchi. This bronchi further extend to form primary bronchi, secondary bronchi, bronchioles and ended with the a sac like structure, that one is considered as alveoli. This alveoli which are helpful for are the main site for exchange of gases. Okay, ಈಗ ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡೋಣ. ಈಗ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಗೊತ್ತಾಯಿತು. ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಆದಮೇಲೆ ನೆಕ್ಸ್ಟ್ ನೋಡಿ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್. ವೆನ್ ಯು ಅಬ್ಸರ್ವ್ ದಿ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್, ದಿ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್ ಕಂಟೈನ್ ಟೂ ಇಂಪಾರ್ಟೆಂಟ್ ಸ್ಟೆಪ್ಸ್. ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಇನ್ಸ್ಪಿರೇಷನ್ ಆ್ಯಂಡ್ ಅನದರ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎಕ್ಸ್ಪಿರೇಷನ್ ಅಂತೇಳಿ ಕರಿತೀವಿ. ಓಕೆ, ಒನ್ ಈಸ್ ಇನ್ಸ್ಪಿರೇಷನ್ and another one is expiration. The intake of oxygen, one simple answer ಬರೀತೀರಾ ಅಂದರೆ ಸರ್ ನಂಗೆ ಇನ್ಸ್ಪಿರೇಷನ್ ಅಂದರೆ ಆನ್ಸರ್ ಗೊತ್ತಿದೆ. The intake of oxygen is called inspiration. The release out of carbon dioxide is considered as expiration ಅಂತೇಳಿ ಕರಿತೀವಿ. There are two mechanisms present in breathing. One is inspiration and another one is expiration. ಇಲ್ಲಿ ನೋಡಿ ಎರಡು ಫೋಟೋಗ್ರಫಿ ಕಾಣಿಸ್ತಾ ಇದೆ.
ಇನ್ಸ್ಪಿರೇಷನ್ ಮತ್ತು ಎಕ್ಸ್ಪಿರೇಷನ್ ಎಕ್ಸ್ಪ್ಲೈನ್ ಮಾಡೋಕ್ಕೆ. ಒನ್ ಈಸ್ ನೋಡಿ, ಇದು ಫಸ್ಟ್ ಫೋಟೋಗ್ರಫಿ ಆ್ಯಂಡ್ ದಿಸ್ ಒನ್ ಇಸ್ ದಿ ಸೆಕೆಂಡ್ ಫೋಟೋಗ್ರಫಿ. ಫಸ್ಟ್ ಫೋಟೋಗ್ರಫಿಲಿ ನಾವು ನೇಮ್ ಏನಂತ ಇಂಡಿಕೇಟ್ ಮಾಡಿದ್ವಿ ಅಂದರೆ ಬ್ರೀದಿಂಗ್ ಇನ್ ಅಂತೇಳಿ ಕರೆದಿದ್ದೀವಿ, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಬ್ರೀದಿಂಗ್ ಔಟ್ ಅಂತ ಇಂಡಿಕೇಟ್ ಮಾಡಿದ್ವಿ. ಬ್ರೀದಿಂಗ್ ಇನ್ ಅಂದ ಕೂಡಲೇ ಇಟ್ ಈಸ್ ನಥಿಂಗ್ ಬಟ್ ಇನ್ಸ್ಪಿರೇಷನ್, ಬ್ರೀದಿಂಗ್ ಔಟ್ ಈಸ್ ನಥಿಂಗ್ ಬಟ್ ಎಕ್ಸ್ಪಿರೇಷನ್ ಅಂತೇಳಿ ಕರಿತೀವಿ. ಓಕೆ, ವೆನ್ ವಿ ಆರ್ ಪಾರ್ಟಿಸಿಪೇಟೆಡ್ ಇನ್ ಇನ್ಸ್ಪಿರೇಷನ್, ಯಾಕಂದರೆ ರೆಸ್ಪಿರೇಷನ್ ಇಸ್ ಎನ್ ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್. ಸರ್ ನಾನು 1 hour ವಿತೌಟ್ ರೆಸ್ಪಿರೇಷನ್ ಇರ್ತೀನಿ, ಇಟ್ ಇಸ್ ಅನ್ ಇಂಪಾಸಿಬಲ್ ಥಿಂಗ್. ಹಾಗಾಗಿ ರೆಸ್ಪಿರೇಷನ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ, ಯಾವಾಗ ಇನ್ಸ್ಪಿರೇಷನ್ ಪ್ರೋಸೆಸ್ ಬಿಗಿನ್ ಆಗುತ್ತೆ ಅಂದರೆ ಆಕ್ಸಿಜನ್ನ ನಾವು ಯಾವಾಗ ಒಳಗಡೆ ತೊಗೊಳ್ತಾ ಇದ್ದೀವಿ, ಇಲ್ಲಿ ನೋಡಿ ಯಾವ ಥರ ಅಂದರೆ ವೆನ್ ಯು ಅಬ್ಸರ್ವ್ ದಿ, ಇಲ್ಲಿ ನಿಮಗೆ ರಿಪ್ ಕೇಜ್ ಕಾಣಿಸ್ತಿದೆ, ನೆಕ್ಸ್ಟ್ ಒಂದು ವಿಡಿಯೋ ಇದೆ ಅದ್ರಲ್ಲಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಿ ರಿಪ್ ಕೇಜ್ ಪ್ರೆಸೆಂಟ್ ಇದೆ. ಅಗೇನ್ ಇದರ ಒಳಗಡೆ ವಿ ಹ್ಯಾವ್ ಟು ಸಿ ದಿ ಲಂಗ್ಸ್. ಓಕೆ, ವೆನ್ ವಿ ಆರ್ ಪಾರ್ಟಿಸಿಪೇಟೆಡ್ ಇನ್ ಇನ್ಸ್ಪಿರೇಷನ್ ಪ್ರೋಸೆಸ್, ಯಾವಾಗ ಇನ್ಸ್ಪಿರೇಷನ್ ಪ್ರೋಸೆಸ್ಸಲ್ಲಿ ಪಾರ್ಟಿಸಿಪೇಟ್ ಆಗ್ತಾ ಇದ್ದೀವಿ, ಇಲ್ಲಿ ನೋಡಿ ಪಾಯಿಂಟು, ವಿತ್ ಇನ್ ದಿ ಲಂಗ್ ವಿ ಹ್ಯಾವ್ ಟು ಅಬ್ಸರ್ವ್ ದಿ ಪ್ರೆಷರ್ ಆಫ್ ಆಕ್ಸಿಜನ್ ಇಸ್ ಲೆಸ್. ಇನ್ಸ್ಪಿರೇಷನ್ ಟೈಮಲ್ಲಿ ನಾವು ರೆಸ್ಪಿರೇಟರಿ ಗ್ಯಾಸಸ್ ಒಳಗಡೆ ಹೋಗಿಲ್ಲ, ಅಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ, ಫಸ್ಟ್ ಇಂಪಾರ್ಟೆಂಟ್ ನೋಟ್ ಮಾಡುವಂಥ ಪಾಯಿಂಟ್ ಏನು ಅಂದರೆ ದಿ ಪ್ರೆಷರ್ ಆಫ್ ಆಕ್ಸಿಜನ್ ಇಸ್ ವೆರಿ ಲೆಸ್. ಓಕೆ, ಯಾವಾಗ ರೆಸ್ಪಿರೇಟರಿ ಗ್ಯಾಸಸ್ ಒಳಗಡೆ ಹೋಗುತ್ತೆ, ಆಕ್ಸಿಜನ್ ಯಾವಾಗ ಒಳಗಡೆ ಹೋಗುತ್ತೆ, ಗ್ರ್ಯಾಜುವಲಿ ರೆಸ್ಪಿರೇಟರಿ ಕೇಜಿನ ಸೈಜ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅಗೇನ್ ಡಯಾಫ್ರಾಗ್ಮ್ ಅಂತ ಕರಿತೀವಿ, ಇಲ್ಲಿ ನಿಮಗೆ ಕಾಣಿಸ್ತದೆ, ಇಲ್ಲಿ ಡಯಾಫ್ರಾಗ್ಮ್ ಇಲ್ಲಿ ಇಂಡಿಕೇಟ್ ಮಾಡಿದ್ದೀನಿ. ಡಯಾಫ್ರಾಗ್ಮ್ ಅಂದರೆ ಒಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಇಟ್ ಈಸ್ ಆ್ಯನ್ ಡೋಮ್ ಶೇಪ್ಡ್ ಸ್ಟ್ರಕ್ಚರ್. ಡೋಮ್ ಶೇಪ್ಡ್ ಸ್ಟ್ರಕ್ಚರ್ ಮೇಡ್ ಅಪ್ ಆಫ್ ಸ್ಕೆಲಿಟಲ್ ಮಸಲ್ಸ್. Diaphragm is an dome shaped structure made up of skeletal muscles and attaches to the ಯಾವ್ದ್ಯಾವ್ದಕ್ಕೆ ಅಟ್ಯಾಚ್ ಆಗಿರುತ್ತೆ ಅಂದರೆ ರಿಬ್ ಕೇಜ್, ಸ್ಟರ್ನಮ್ ಆ್ಯಂಡ್ ವರ್ಟಿಬ್ರೆಗೆ ಏನಾಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಡಯಾಫ್ರಾಗ್ಮ್ ಅಂತೇಳಿ ಕರಿತೀವಿ. ಪಾಯಿಂಟ್ ನೀಟಾಗಿ ನೋಟ್ ಮಾಡ್ಕೊಳ್ಳಿ, ಇಟ್ ಈಸ್ ಆನ್ ಡೋಮ್ ಶೇಪ್ಡ್ ಸ್ಟ್ರಕ್ಚರ್ ಮೇಡ್ ಅಪ್ ಆಫ್ ಸ್ಕೆಲಿಟಲ್ ಮಸಲ್ಸ್ ಆ್ಯಂಡ್ ಅಟ್ಯಾಚ್ಡ್ ಟು ದಿ ರಿಬ್ ಕೇಜ್, ಸ್ಟರ್ನಮ್ ಆ್ಯಂಡ್ ಆಲ್ಸೋ ವರ್ಟಿಬ್ರೆಗೆ ಏನಾಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಅಬ್ಸರ್ವ್ ಮಾಡುವಂಥ ಥಿಂಗ್ಸ್ ಏನು ಅಂದರೆ, ಈಗ ಟೋಟಲ್ ಫಿನಾಮಿನ ಅಬ್ಸರ್ವ್ ಮಾಡ್ತಿದ್ರೆ ಯಾವಾಗ ಇನ್ಸ್ಪಿರೇಷನಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ, ಇನ್ಸ್ಪಿರೇಷನಲ್ಲಿ ಪಾರ್ಟಿಸಿಪೇಟ್ ಆದ ಕೂಡಲೇ ರಿಬ್ ಕೇಜಿನ ಸೈಜ್ ಏನಾಯಿತು, ಇನ್ಕ್ರೀಸ್ ಆಯಿತು. ಆ್ಯಂಡ್ ದಿಸ್ ಡಯಾಫ್ರಾಗ್ ವಿಚ್ ಆರ್ ಪಾರ್ಟಿಸಿಪೇಟೆಡ್ ಇನ್ ಕಾಂಟ್ರಾಕ್ಷನ್. ಸಿಂಪಲ್ ಫೀಲ್ ಮಾಡೋದು ನೋಡಿ, ಯಾವಾಗ ನಾವು ರೆಸ್ಪಿರೇಟರಿ ಗ್ಯಾಸಸ್ ಒಳಗಡೆ ತೊಗೊಳ್ತೀವಿ, ರಿಬ್ ಕೇಜ್ ಸೈಜ್ ಇನ್ಕ್ರೀಸ್ ಆಯಿತು. ಅಗೈನ್ ಡಯಾಫ್ರಾಗ್ಮ್ ಏನಾಯಿತು, ಕಾಂಟ್ರಾಕ್ಷನಲ್ಲಿ ಪಾರ್ಟಿಸಿಪೇಟ್ ಆಯಿತು, ಕಾಂಟ್ರಾಕ್ಷನಲ್ಲಿ ಪಾರ್ಟಿಸಿಪೇಟ್ ಆಯಿತು. ದಟ್ಸ್ ವೈ ದೇ ಆರ್ ಕನ್ಸಿಡರ್ ಆಸ್ ಇನ್ಸ್ಪಿರೇಷನ್ ಅಂತೇಳಿ ಕರಿತೀವಿ. ಇನ್ ದಿ ಸೇಮ್ ವೇ ನಾವು ಅಬ್ಸರ್ವ್ ಮಾಡ್ತೀವಿ ನೋಡಿ, ಎಕ್ಸ್ಪಿರೇಷನ್ ಅಂದರೆ ಯಾವಾಗ ರೆಸ್ಪಿರೇಟರಿ ಗ್ಯಾಸಸ್ ರಿಲೀಸ್ ಮಾಡ್ತೀವಿ, ರಿಲೀಸ್ ಮಾಡಿದ ಕೂಡಲೇ ಅಗೇನ್ ನೋಡಿ ದಿ ಡಯಾಫ್ರಾಗ್ ವಿಚ್ ಆರ್ ಪಾರ್ಟಿಸಿಪೇಟೆಡ್ ಇನ್, ಯಾವುದರಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ ಅಂದರೆ ರಿಲ್ಯಾಕ್ಸೇಷನ್ ಏನಾಗುತ್ತೆ, ಪಾರ್ಟಿಸಿಪೇಟ್ ಆಗುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎಕ್ಸ್ಪಿರೇಷನ್ ಅಂತೇಳಿ ಕರಿತೀವಿ. ಇಲ್ಲಿ ಸಿಂಪಲ್ ಪಾಯಿಂಟ್ನ ಮಾತ್ರ ನಾನು ನೋಟ್ ಮಾಡಿರೋದು, ಇದ್ರ ಬಗ್ಗೆ ಡಿಟೇಲ್ ಇನ್ಫಾರ್ಮೇಷನ್ ಇದೆ, ಇದೆಲ್ಲ ನಿಮ್ಮ ರೆಗ್ಯುಲರ್ ಕ್ಲಾಸಸ್ ಸಿಗುತ್ತೆ. ಬಟ್ ನಿಮಗೆ ಬ್ರಿಡ್ಜ್ ಕೋಡ್ ಕ್ಲಾಸಸ್ಸಲ್ಲಿ ಏನು ಇನ್ಸ್ಪಿರೇಷನ್ ಮತ್ತು ಎಕ್ಸ್ಪಿರೇಷನ್ ಅಂದರೆ ಏನು, ಯಾರು ಮೇಯ್ನಾಗಿ ರೋಲ್ ಮಾಡ್ತಾರೆ, ಇದಿಷ್ಟು ನಿಮಗೆ ಗೊತ್ತಿದ್ರೆ ಸಾಕು. ಇನ್ಸ್ಪಿರೇಷನ್ ಅಂದರೆ ಬ್ರೀದ್ ಇನ್ ಆ್ಯಂಡ್ ಎಕ್ಸ್ಪಿರೇಷನ್ ಮೀನ್ಸ್ ಬ್ರೀದ್ ಔಟ್ ಅಂತೇಳಿ ನಾವೇನು ಮಾಡ್ತೀವಿ, ಬ್ರೀದಿಂಗ್ ಔಟ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಅಗೇನ್ ಇಲ್ಲಿ ಡಯಾಫ್ರಾಗ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡ್ರಿ. ಡಯಾಫ್ರಾಗ್ಮ್ ಅಂದರೆ ಡೋಮ್ ಶೇಪ್ಡ್ ಮೇಡ್ ಅಪ್ ಆಫ್ ಸ್ಕೆಲಿಟಲ್ ಮಸಲ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಅಟ್ಯಾಚ್ಡ್ ಟು ದಿ ರಿಬ್ ಕೇಜ್, ಸ್ಟರ್ನಮ್ ಆ್ಯಂಡ್ ಆಲ್ಸೋ ವರ್ಟಿಬ್ರಲ್ ಕಾಲಮ್. ಇದಿಷ್ಟಕ್ಕೆ ಏನಾಗುತ್ತೆ, ಅಟ್ಯಾಚ್ ಆಗಿರುತ್ತೆ. ದಿಸ್ ಇಸ್ ಅಬೌಟ್ ದಿ ಇನ್ಸ್ಪಿರೇಷನ್ ಆ್ಯಂಡ್ ಎಕ್ಸ್ಪಿರೇಷನ್. ದಿ ನೆಕ್ಸ್ಟ್ ಸ್ಲೈಡ್ ಈಸ್ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್. ಯಾವಾಗ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ನೋಡ್ತೀವಿ, ನಿಮಗೆ ಗೊತ್ತು ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ಸಲ್ಲಿ ಒನ್ ಈಸ್ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ಸಲ್ಲಿ ಒನ್ ಈಸ್ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಆ್ಯಂಡ್ ಅದರ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತೇಳಿ ಕರಿತೀವಿ. ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಅಂದ ಕೂಡಲೇ ನಾವಿಲ್ಲಿ ಇಂಪಾರ್ಟೆಂಟಾಗಿ ನೋಟ್ ಮಾಡುವಂಥ ಥಿಂಗ್ಸ್ ಏನು ಅಂದರೆ ದಿ ಟ್ರಾನ್ಸ್ಫರ್ ಆಫ್ oxygen from lungs to cell. Transport of oxygen from lungs to cell, that one is considered as transport of oxygen ಅಂತ ಹೇಳಿ ಕರಿತೀವಿ.
ಸೆಕೆಂಡ್ ಒನ್ ಅದೇ ಥರ ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ನೋಡ್ತಾ ಹೋದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ cells to lungs is considered as transport of carbon dioxide ಅಂತೇಳಿ ಕರಿತೀವಿ. ಎರಡು ಪಾಯಿಂಟ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಈಸ್ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಓಕೆ ಸ್ಟೂಡೆಂಟ್ಸ್, ನೋಟ್ ಮಾಡ್ಕೊಂಡ್ರಿ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಮತ್ತು ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಈಗ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಅಂದ್ಕೊಳ್ಳಿ, ಅಬ್ಸರ್ವ್ ಮಾಡಿದಾಗ ಟೋಟಲಿ ಆಕ್ಸಿಜನ್ ಟ್ರಾನ್ಸ್ಫರಲ್ಲಿ ದಿ 3% ಆಕ್ಸಿಜನ್ ಟ್ರಾನ್ಸ್ಫರ್ಗೆ ಸಪೋರ್ಟ್ ಮಾಡೋದು ಯಾರಂದರೆ ಇಟ್ ಈಸ್ ನಥಿಂಗ್ ಬಟ್ ಪ್ಲಾಸ್ಮಾ. 3% ಆಫ್ ಆಕ್ಸಿಜನ್ ಆರ್ ಟ್ರಾನ್ಸ್ಪೋರ್ಟೆಡ್ ಬೈ ಪ್ಲಾಸ್ಮಾ. ರಿಮೈನಿಂಗ್ 97% ಆಫ್ ಆಕ್ಸಿಜನ್ ಆರ್ ಟ್ರಾನ್ಸ್ಪೋರ್ಟೆಡ್ ವಿತ್ ದಿ ಹೆಲ್ಪ್ ಆಫ್ ಹಿಮೋಗ್ಲೋಬಿನ್. 97% ಆಫ್ ಆಕ್ಸಿಜನ್ನಿನ ಟ್ರಾನ್ಸ್ಪೋರ್ಟೇಷನ್ಗೆ ಸಪೋರ್ಟ್ ಮಾಡೋದು ಯಾರು? ಹಿಮೋಗ್ಲೋಬಿನ್. ಆ್ಯಂಡ್ 3% ಆಫ್ ಆಕ್ಸಿಜನ್ ಆರ್ ಟ್ರಾನ್ಸ್ಪೋರ್ಟೆಡ್ ವಿತ್ ದಿ ಹೆಲ್ಪ್ ಆಫ್ ಪ್ಲಾಸ್ಮಾ. ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್ ಪಾಯಿಂಟ್ನ ಅಬ್ಸರ್ವ್ ಮಾಡ್ತಾ ಹೋದರೆ ಅಗೇನ್ 3% ಬದಲಾಯಿತು, 97% ಆಯಿತು. ಈಚ್ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಕ್ಯಾನ್ ಕ್ಯಾರಿ 4 ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಏನು ಮಾಡುತ್ತೆ? ಕ್ಯಾರಿ ಮಾಡುತ್ತೆ. ಈಚ್ ಹಿಮೋಗ್ಲೋಬಿನ್ ಕ್ಯಾನ್ ಕ್ಯಾರಿ 4 ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಏನು ಮಾಡುತ್ತೆ? ಕ್ಯಾರಿ ಮಾಡುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಅಂತೇಳಿ ಕರಿತೀವಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವಿಲ್ಲಿ ನೋಟ್ ಮಾಡೋದೇನು ಅಂದರೆ ವ್ಯಾನ್ ಆಕ್ಸಿಜನ್ ಈಸ್ ಕಂಬೈನ್ಡ್ ವಿತ್ ದಿ ಹಿಮೋಗ್ಲೋಬಿನ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಆಕ್ಸಿ ಹಿಮೋಗ್ಲೋಬಿನ್ ಅಂತೇಳಿ ನಾವೇನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಓಕೆ, ಇದರದ ಇನ್ ಡಿಟೇಲ್ ಇನ್ಫಾರ್ಮೇಷನ್ ಇದೆ, ಬಟ್ ಇನ್ಫಾರ್ಮೇಷನ್ ನೀವು ಫ್ಯೂಚರ್ ಡೇಸ್ ಕ್ಲಾಸಸ್ಸಲ್ಲಿ ಏನು ಮಾಡ್ತೀರಾ? ಕ್ಲೀನಾಗಿ ತಿಳ್ಕೊಳ್ತೀರಾ. ಬಟ್ ಇಲ್ಲಿ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಅಂದ ಕೂಡಲೇ ಮೈನಾಗಿ ಆಕ್ಸಿಜನ್ ಟ್ರಾನ್ಸ್ಪೋರ್ಟಿಗೆ ಸಪೋರ್ಟ್ ಮಾಡಿದಾರೋ ಇಟ್ ಈಸ್ ನಥಿಂಗ್ ಬಟ್ ಹಿಮೋಗ್ಲೋಬಿನ್. ಓಕೆ, ಈಗ ಸೆಕೆಂಡ್ ಥಿಂಗ್ ಅಬ್ಸರ್ವ್ ಮಾಡಿದೆ. ದಿ ಸೆಕೆಂಡ್ ಥಿಂಗ್ ಈಸ್ ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಈಗ ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂದ್ಕೂಡಲೇ ಈಗ ನಾವು ರೆಸ್ಪೈರ್ ಮಾಡಿದ್ವಿ, ಆಕ್ಸಿಜನ್ನ ಯುಟಿಲೈಸ್ ಮಾಡ್ಕೊಂಡ್ವಿ, ಎನರ್ಜಿ ಸಿಂಥಸಿಸ್ ಆಯಿತು, ಅಟ್ ದಿ ಸೇಮ್ ಟೈಮ್ ಆಯಿತು ಸೆಲ್ಲಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಯಿತು. ಕಾರ್ಬನ್ ಡೈಆಕ್ಸೈಡ್ ಈಸ್ ಎನ್ ಟಾಕ್ಸಿಕ್ ಮೆಟೀರಿಯಲ್. ಕಾರ್ಬನ್ ಡೈಆಕ್ಸೈಡ್ ಎನ್ ಟಾಕ್ಸಿಕ್ ಮೆಟೀರಿಯಲ್. ಯಾವ ಸೆಲ್ಲು ಕಾರ್ಬನ್ ಡೈಆಕ್ಸೈಡ್ನ ಟಾಲರೇಟ್ ಮಾಡಲ್ಲ. ದಟ್ಸ್ ವೈ ದಿ ಕಾರ್ಬನ್ ಡೈಆಕ್ಸೈಡ್ ವಿಚ್ ಆರ್ ರಿಲೀಸಸ್ ಇನ್ 3 ಫಾರ್ಮ್ಸಲ್ಲಿ ಏನಾಗುತ್ತೆ? ರಿಲೀಸ್ ಆಗುತ್ತೆ. ಆ 3 ಫಾರ್ಮ್ಸ್ ಯಾವುದು ಅಂದರೆ ದಿ ಫಸ್ಟ್ ಒನ್ ಈಸ್ carbonic acid form, second one carb amino form, third one ಬೈಕಾರ್ಬನೇಟ್ ಫಾರ್ಮಲ್ಲಿ ಏನಾಗುತ್ತೆ? ರಿಲೀಸ್ ಆಗುತ್ತೆ. ನೋಡಿ ಪಾಯಿಂಟ್ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಯಿತು. ವೆನ್ ದಿ ಕಾರ್ಬನ್ ಡೈಆಕ್ಸೈಡ್ ಇಸ್ ರಿಲೀಸ್ಡ್ ಇಟ್ ಈಸ್ ಅನ್ ಟಾಕ್ಸಿಕ್ ಮೆಟೀರಿಯಲ್. ಯಾವ ಸೆಲ್ಲು ಇದನ್ನು ಟಾಲರೇಟ್ ಮಾಡಲ್ಲ. ದಟ್ಸ್ ವೈ ಈ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ? ಆದರೂ ರಿಲೀಸ್ ಆಗುತ್ತೆ. ಯಾವ ಥರ ಅಂದರೆ ದ ರಿಲೀಸಸ್ ಡಿಫ್ರೆಂಟ್ ಫಾರ್ಮ್ಸಲ್ಲಿ ರಿಲೀಸ್ ಆಗುತ್ತೆ. ದ 3 ಫಾರ್ಮ್ಸ್ ಆರ್ ಕಾರ್ಬೋನಿಕ್ ಆ್ಯಸಿಡ್ ಫಾರ್ಮ್, ಕಾರ್ಬಮೈನೋ ಫಾರ್ಮ್, ಬೈಕಾರ್ಬನೇಟ್ ಫಾರ್ಮಲ್ಲಿ ಏನಾಗುತ್ತೆ? ರಿಲೀಸ್ ಆಗುತ್ತೆ. ಈ ರಿಲೀಸಿಂಗ್ ಪ್ರೋಸೆಸ್ಗೂ ಸಪೋರ್ಟ್ ಮಾಡೋದು ಯಾರು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಪ್ಲಾಸ್ಮಾ ಆ್ಯಂಡ್ ಆಲ್ಸೋ RBC ಆರ್ ಹಿಮೋಗ್ಲೋಬಿನ್ ಏನು ಮಾಡುತ್ತೆ? ಸಪೋರ್ಟ್ ಮಾಡುತ್ತೆ. ದಿಸ್ ಇಸ್ ಅಬೌಟ್ ದಿ ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತೇಳಿ ಕರಿತೀವಿ. ಇದ್ರ ಬಗ್ಗೆನೂ ಇನ್ ಡೀಟೇಲ್ ಇನ್ಫಾರ್ಮೇಷನ್ ಇದೆ, ಬಟ್ ಸಣ್ಣ ಪಾಯಿಂಟ್ನ ಮಾತ್ರ ನಾನು ಬಿಟ್ಸ್ ಕೋರ್ಸ್ ಕ್ಲಾಸಸ್ಸಲ್ಲಿ ಹೇಳಿದ್ದೀನಿ. ಇದನ್ನು ನೀಟಾಗಿ ನೆನಪಿಟ್ಕೊಳ್ಳಿ. ಈ ಪಾಯಿಂಟ್ ನಿಮಗೆ ನೆನಪಿದೆ ಅಂದರೆ ನೆಕ್ಸ್ಟ್ ಫ್ಯೂಚರ್ ಡೇ ಕ್ಲಾಸಸ್ಸಲ್ಲಿ ಎಲ್ಲದೂ ನಿಮಗೇನಾಗುತ್ತೆ? ನೀಟಾಗಿ ಅರ್ಥ ಆಗುತ್ತೆ. ದಿಸ್ ಒನ್ ಈಸ್ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್, ಒನ್ ಈಸ್ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಯಾವ ಥರ ಎಕ್ಸ್ಚೇಂಜ್ ಆಗುತ್ತೆ? ನೆಕ್ಸ್ಟ್ ಒಂದು ವಿಡಿಯೋ ಇದೆ, ಆ ವಿಡಿಯೋನ ಏನು ಮಾಡಿ ನೀಟಾಗಿ ಅಬ್ಸರ್ವ್ ಮಾಡಿ. ಸೈನ್ಸ್ ಸಾಸ್ ಆನ್ಲೈನ್ ಕಾನ್ಸೆಪ್ಟಿಂದ ತೊಗೊಂಡಿರೋದು ವಿಡಿಯೋ ಇದು. ಇಲ್ಲಿ ನೋಡಿ, ಆಲ್ವಿಯೋಲೈ ಗ್ಯಾಸ್ ಎಕ್ಸ್ಚೇಂಜ್. ಈಗ ಆಲ್ವಿಯೋಲೈ ಅಂತ ನಿಮಗೆ ಲೊಕೇಶನ್ ಗೊತ್ತಾಗಿದೆ. ವೆನ್ ಯು ಅಬ್ಸರ್ವ್ ದಿ ಲಂಗ್, ದಿ ಬ್ರಾಂಕಿಯೋಲ್ನ ಎಂಡಲ್ಲಿ ವಿ ಹ್ಯಾವ್ ಟು ಸಿ ದಿ ಆಲ್ವಿಯೋಲೈ. ದಿ ಆಲ್ವಿಯೋಲೈ ಈಸ್ ನಥಿಂಗ್ ಬಟ್ ಎ ಸ್ಯಾಕ್-ಲೈಕ್ ಸ್ಟ್ರಕ್ಚರ್, ಆ್ಯಂಡ್ ದಿಸ್ ಸ್ಯಾಕ್-ಲೈಕ್ ಸ್ಟ್ರಕ್ಚರ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಯಾವುದಕ್ಕೆ ಹೆಲ್ಪ್ ಮಾಡುತ್ತಂದರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಯಾವಾಗ ನಾವು ಡಯಾಗ್ರಾಮೆಟಿಕ್ ಫಾರ್ಮೆಟಲ್ಲಿ ನೋಡ್ತೀವಿ ಆಲ್ವಿಯೋಲೈ, ಇಲ್ಲಿ ನೋಡಿ ನಿಮಗೆ ಆಲ್ವಿಯೋಲೈ ಕಾಣಿಸ್ತಿದೆ, ಬ್ಲಡ್ ಕ್ಯಾಪಿಲರೀಸ್ ಕಾಣಿಸ್ತಿದೆ, ಆ್ಯಂಡ್ ದಿಸ್ ಆಲ್ವಿಯೋಲೈ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಆಕ್ಸಿಜನ್ ಒಳಗಡೆ ಎಂಟರ್ ಆಗ್ತಿದೆ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ರಿಲೀಸ್ ಆಗ್ತದೆ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡುವಂಥ ಥಿಂಗ್ಸು, ವೆನ್ ದಿ ಆಕ್ಸಿಜನ್ ಇಸ್ ಎಂಟರ್ ಇನ್ಸೈಡ್,
ಆಲ್ವಿಯೋಲೈ ಒಳಗೆ ಯಾವಾಗ ಆಕ್ಸಿಜನ್ ಒಳಗಡೆ ಎಂಟರ್ ಆಗುತ್ತೆ ಅಂಡ್ ದಿಸ್ ಆಕ್ಸಿಜನ್ ವಿಚ್ ಆರ್ ಎಂಟರ್ ಥ್ರೂ ದಿ ಕ್ಯಾಪಿಲರೀಸ್ಗೆ ಏನಾಗುತ್ತೆ ಎಂಟರ್ ಆಗುತ್ತೆ ಥ್ರೂ ಎ ಡಿಫ್ಯೂಷನ್ ಪ್ರೋಸೆಸ್. ಯಾವಾಗ ಡಿಫ್ಯೂಷನ್ ಪ್ರೋಸೆಸ್ ಮೂಲಕ ಆಕ್ಸಿಜನ್ ಒಳಗಡೆ ಎಂಟರ್ ಆಯಿತು, ದಟ್ ಆಕ್ಸಿಜನ್ ಇಸ್ ಬೈಂಡ್ ವಿತ್ ದಿ ಹಿಮೋಗ್ಲೋಬಿನ್ ಜೊತೆ ಏನಾಗುತ್ತೆ ಬೈಂಡ್ ಆಗುತ್ತೆ ಅಂಡ್ ದೇ ಆರ್ ಕನ್ವರ್ಟೆಡ್ ಇಂಟು ಆಕ್ಸಿ ಹಿಮೋಗ್ಲೋಬಿನ್. ಅಟ್ ದಿ ಸೇಮ್ ಟೈಮ್ ನಿಮಗೆ ಗೊತ್ತಿದೆ ರಿಲೀಸಸ್ ದಿ ಕಾರ್ಬನ್ ಡೈಆಕ್ಸೈಡ್. ಆ ಕಾರ್ಬನ್ ಡೈಆಕ್ಸೈಡ್ ಏನಾಯಿತು ಆಲ್ವಿಯೋಲೈಗೆ ಬಂತು, ಹೊರಗಡೆ ರಿಲೀಸ್ ಆಗುತ್ತೆ. ಯಾವಾಗ ಆಕ್ಸಿಜನ್ ರಿಚ್, ಈಗ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಹೋಯ್ತು ಅಂದ್ರೆ ಆಕ್ಸಿಜನ್ ಏನಾಗುತ್ತೆ ಒಳಗಡೆ ಎಂಟರ್ ಆಗುತ್ತೆ. ಆಕ್ಸಿಜನ್ ಯಾವಾಗ ಒಳಗಡೆ ಎಂಟರ್ ಆಗುತ್ತೆ, ಆಕ್ಸಿಜನ್ನ ಕ್ಯಾರಿ ಮಾಡುವಂಥ ಕೆಪಾಸಿಟಿ ಯಾರ್ದು ಹಿಮೋಗ್ಲೋಬಿನ್ ವಿಚ್ ಕ್ಯಾರೀಸ್ ದಿ ಆಕ್ಸಿಜನ್. ಅಂಡ್ ಆಲ್ಸೋ when higher concentration of oxygen present in the alveoli which is balanced by ಯಾರು ಬ್ಯಾಲೆನ್ಸ್ ಮಾಡೋದಂದ್ರೆ ಹಿಮೋಗ್ಲೋಬಿನ್ ಏನು ಮಾಡುತ್ತೆ ಬ್ಯಾಲೆನ್ಸ್ ಮಾಡುತ್ತೆ. ಇಲ್ಲಿ ನೋಡಿ ಫೀಚರ್ಸ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಲಾರ್ಜ್ ಸರ್ಫೇಸ್ ಏರಿಯಾ ಪ್ರೊವೈಡ್ ಮಾಡುತ್ತೆ ಯಾರು ಆಲ್ವಿಯೋಲೈ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ದಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಇಲ್ಲಿ ಇಂಪಾರ್ಟೆಂಟ್ ಫೀಚರ್ಸ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಫಸ್ಟ್ ಒನ್ ಅದಾಯಿತು. ಅಗೇನ್ ವೆರಿ ಥಿನ್ ಲೇಯರ್ ವಿಚ್ ಆರ್ ಪ್ರೆಸೆಂಟ್ ಇನ್ ಮಿಲಿಮೀಟರ್ ಅಂಡ್ ಒನ್ ಸೆಲ್ ಥಿಕ್ನೆಸ್ನ ನಾವೇನು ಮಾಡ್ತೀವಿ ಆಲ್ವಿಯೋಲೈ ಅಬ್ಸರ್ವ್ ಮಾಡ್ತೀವಿ. ಸೆಕೆಂಡ್ ಒನ್ ಆಯಿತು. ಥರ್ಡ್ ಒನ್ moist lining. This moist lining which is helpful for the mixing of gases and also exchange of gases again ಮಾಡುತ್ತೆ ಸಪೋರ್ಟ್ ಮಾಡುತ್ತೆ. ಇಟ್ಸ್ ಎನ್ ವೆರಿ ಥರ್ಡ್ ಇಂಪಾರ್ಟೆಂಟ್ ಫೀಚರ್ಸ್ ಅಂತ ಅಬ್ಸರ್ವ್ ಮಾಡ್ತೀವಿ. ಫೋರ್ತ್ ಒನ್ ಗುಡ್ ಸಪ್ಲೈ ಆಫ್ ಬ್ಲಡ್. ಇಲ್ಲಿ ನೀವೇನು ಆಲ್ವಿಯೋಲೈ ಅಬ್ಸರ್ವ್ ಮಾಡ್ತೀರಾ, ದಿಸ್ ಆಲ್ವಿಯೋಲೈ ವಿಚ್ ಇಸ್ ಕಂಪ್ಲೀಟ್ಲಿ ಸರೌಂಡೆಡ್ ಬೈ ಕ್ಯಾಪಿಲರೀಸ್. when you observe the microscope ನೀವು ಯಾವಾಗ ಅಬ್ಸರ್ವ್ ಮಾಡ್ತೀರಾ, ಇಲ್ಲಿ ನೋಡಿ ಇಂಪಾರ್ಟೆಂಟ್ ಫೀಚರ್ಸ್ ಏನು ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡಿದಾಗ ವಿ ಹ್ಯಾವ್ ಟು ಸಿ ದಿ ಕ್ಯಾಪಿಲರೀಸ್ ನಿಮಗೆ ನೀಟಾಗಿ ಕಾಣಿಸ್ತಿದೆ. ಅಗೇನ್ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ದೀಸ್ ಥಿಂಗ್ಸ್ ಆರ್ ಕನ್ಸಿಡರ್ ಆಸ್ ರೆಡ್ ಬ್ಲಡ್ ಸೆಲ್ಸ್ ಅಂತೇಳಿ ಕರಿತೀವಿ. ಇಟ್ ಈಸ್ ನಥಿಂಗ್ ಬಟ್ RBC, that RBC which is helpful for exchange of gases and also which is helpful for good ventilation purpose ಗೆ ಏನು ಮಾಡುತ್ತೆ ಆಲ್ವಿಯೋಲೈ ಸಪೋರ್ಟ್ ಮಾಡುತ್ತೆ. ದಿಸ್ ಇಸ್ ಅಬೌಟ್ ದಿ ಆಲ್ವಿಯೋಲೈ ರೋಲ್. ಅಂದರೆ ನಾವು ಆಲ್ವಿಯೋಲೈ ಅಂತ ಬರಿತಿದ್ದೀರಿ ಅಂದರೆ ದಿಸ್ ಆಲ್ವಿಯೋಲೈ ಇಸ್ ಎನ್ ಮೈನ್ ಸೈಟ್ ಫಾರ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಓಕೆ, ನೆಕ್ಸ್ಟ್ ಸಲ ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲಿ ನೋಡಿ ಡಿಸಾರ್ಡರ್ಸ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್. ವೆನ್ ಯು ಅಬ್ಸರ್ವ್ ದಿ ಡಿಸಾರ್ಡರ್ಸ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್, ನಾನು ಇಲ್ಲಿ 2 ಡಿಸಾರ್ಡರ್ಸ್ನ ಮಾತ್ರ ಇಂಡಿಕೇಟ್ ಮಾಡಿದ್ದೀನಿ. ಒನ್ ಈಸ್ ಅಸ್ತಮಾ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಎಂಪಿಸೀಮಾ. ಅಸ್ತಮಾ ಅಂದ ಕೂಡಲೇ ನಾವು ವೀಸಿಂಗ್ ಅಂತೇಳಿ ಕರಿತೀವಿ. ಏನಕ್ಕೆ ಅಸ್ತಮಾ ಅಪಿಯರ್ ಆಗುತ್ತೆ ಅಂದರೆ ಈಗ ನಿಮ್ಗೊಂದು ಸಣ್ಣ ಐಡಿಯಾ ಬಂದಿದೆ. ಇಲ್ಲಿ ಲಂಗ್ ಕಾಣಿಸ್ತಾ ಇದೆ, ಪ್ರೈಮರಿ ಸೆಕೆಂಡರಿ ಬ್ರಾಂಕಿಯೋಲ್ಸ್ ಇದೆ, ಗೊತ್ತಾಗ್ತಿದೆಯಲ್ವಾ? ಯಾವಾಗ ಪೇಷಂಟು ಅಸ್ತಮದಿಂದ ಸಫರ್ ಪಡ್ತಿರ್ತಾರೆ, ಇಲ್ಲಿ ನಿಮಗೆ 2 ಪಿಕ್ಚರ್ ಕಾಣಿಸ್ತಿದೆ. ಇಟ್ ಈಸ್ ಎ ನಾರ್ಮಲ್ ಒನ್, ಇದು ಅಸ್ತಮಾ. ಈಗ ನಾರ್ಮಲಲ್ಲಿ ನೋಡಿ ಎವ್ರಿಥಿಂಗ್ ಈಸ್ ನಾರ್ಮಲ್. ಓಕೆ, ವೆನ್ ದಿ ಪೇಷಂಟ್ ಈಸ್ ಸಫರ್ ಫ್ರಮ್ ದಿ ಅಸ್ತಮಾ, ಯಾವಾಗ ಅಸ್ತಮದಿಂದ ಪೇಷಂಟು ಸಫರ್ ಪಡ್ತಿದ್ದಾರೆ, ಇಲ್ಲಿ ಇಂಪಾರ್ಟೆಂಟಾಗಿ ನೋಟ್ ಮಾಡಬೇಕಾಗಿರೋಂಥ ಪಾಯಿಂಟ್ ಏನು ಅಂದರೆ ಇಲ್ಲಿ ನೋಡಿ ನಾರ್ಮಲ್ ಅಸ್ತಮಾ. ಯಾವಾಗ ಪೇಷಂಟ್ ಅಸ್ತಮದಿಂದ ಸಫರ್ ಪಡ್ತಿದ್ದಾರೆ, ದಿ ಇನ್ಫ್ಲಮೇಷನ್ ವಿಚ್ ಆರ್ ಪ್ರೆಸೆಂಟ್ ಇನ್ ಬ್ರಾಂಕೈ ಆ್ಯಂಡ್ ಆಲ್ಸೋ ಇನ್ ಬ್ರಾಂಕಿಯೋಲ್ಸ್. ಬ್ರಾಂಕೈ ಮತ್ತು ಬ್ರಾಂಕಿಯೋಲ್ಸಲ್ಲಿ ನಾವೇನು ಮಾಡ್ತೀವಿ ಇನ್ಫ್ಲಮೇಷನ್ ಅಬ್ಸರ್ವ್ ಮಾಡ್ತೀವಿ. ದಟ್ ಈಸ್ ದಿ ಮೈನ್ ಸಿಂಪ್ಟಮ್ಸ್ ಆಫ್ ಅಸ್ತಮಾ. ಗೊತ್ತಾಗ್ತಿದೆಯಲ್ಲ, ಮೈನಾಗಿ ನಾವು ಸಿಂಪ್ಟಮ್ಸ್ನ ಎಲ್ಲಿ ನೋಟ್ ಮಾಡ್ತೀವಿ, ಎಸ್ಪೆಷಲಿ ಇನ್ ಬ್ರಾಂಕೈ ಆ್ಯಂಡ್ ಬ್ರಾಂಕಿಯೋಲ್ಸ್ ವಿಚ್ ಶೋ ಎ ಇನ್ಫ್ಲಮೇಷನ್. ದಟ್ ಈಸ್ ದಿ ಮೈನ್ ಸಿಂಪ್ಟಮ್ ಆಫ್ ಅಸ್ತಮಾ. ಸೆಕೆಂಡ್ ಒನ್ ಎಂಪಿಸೀಮಾ. ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ, ಒನ್ ಈಸ್ ನಾರ್ಮಲ್ ಆ್ಯಂಡ್ ಅದರ್ ಒನ್ ಇಸ್ ದಿ ಅಬ್ನಾರ್ಮಲ್. ಯಾವಾಗ ಪೇಷಂಟು ಎಂಪಿಸೀಮಾದಿಂದ ಸಫರ್ ಪಡ್ತಾರೆ, ಯಾವಾಗ ಪರ್ಸನ್ನು ಸಿಗರೆಟ್ ಸ್ಮೋಕಿಂಗಲ್ಲಿ ಅಡಾಪ್ಟ್ ಆಗಿರ್ತಾನೆ, ಸಿಗರೆಟ್ ಸ್ಮೋಕಿಂಗ್ ಇಸ್ ಅನ್ ಡೇಂಜರ್ಸ್ ಟು ದಿ ಹ್ಯೂಮನ್ ಬಾಡಿ. ಯಾವಾಗ ಕಂಟಿನ್ಯೂಸ್ ಸಿಗರೆಟ್ ಸ್ಮೋಕಿಂಗ್ ಇದೆ ಅಥವಾ ಆ್ಯಕ್ಟಿವ್ ಅಥವಾ ಪ್ಯಾಸಿವ್ ಸ್ಮೋಕರ್ಸ್ನ ಅಬ್ಸರ್ವ್ ಮಾಡ್ತೀವಿ, ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಇಟ್ ಇಸ್ ಅ ನಾರ್ಮಲ್ ಆಲ್ವಿಯೋಲೈ. ಅಗೇನ್ ಯಾವಾಗ ಎಂಪಿಸೀಮಾ ಅಪಿಯರ್ ಆಗುತ್ತೆ, ದಿ ಲೈನಿಂಗ್ ಆಫ್ ದಿ ಆಲ್ವಿಯೋಲೈ ಆರ್ ಥಿಕ್ನೆಸ್ ಆಫ್ ದಿ ಆಲ್ವಿಯೋಲೈ ಏನಾಗುತ್ತೆ ರೆಡ್ಯೂಸ್ ಆಗುತ್ತೆ. ಯಾವಾಗ ಥಿಕ್ನೆಸ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ, ಆಲ್ವಿಯೋಲೈ ತನ್ನ ಫಂಕ್ಷನ್ನ ನಾರ್ಮಲ್ ಆಗಿ ಕ್ಯಾರಿ ಮಾಡಲ್ಲ ಆ್ಯಂಡ್ ದಟ್ ಪೇಷಂಟ್ ಈಸ್ ಸಫರ್ ಫ್ರಮ್ ಎಂಪಿಸೀಮಾದಿಂದ ಏನಾಗುತ್ತೆ ಸಫರ್ ಪಡ್ತಾನೆ. ಅಂದರೆ ಅಸ್ತಮಾ ಮೈನ್ಲಿ ಬ್ರಾಂಕೈ ಮತ್ತು ಬ್ರಾಂಕಿಯೋಲಲ್ಲಿ ಇನ್ಫ್ಲಮೇಷನ್ ಅಬ್ಸರ್ವ್ ಮಾಡ್ತೀವಿ. ಯಾವಾಗ ಎಂಪಿಸೀಮಾ ಅಬ್ಸರ್ವ್ ಮಾಡ್ತೀವಿ, ಆಲ್ವಿಯೋಲೈನ ಥಿಕ್ನೆಸ್ ಏನಾಗುತ್ತೆ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ದಟ್ ಪೇಷಂಟ್ ಈಸ್ ಸಫರ್ ಫ್ರಮ್ ಎಂಪಿಸೀಮಾದಿಂದ ಏನು ಮಾಡ್ತಾನೆ ಸಫರ್ ಪಡ್ತಾನೆ. ದಿಸ್ ಈಸ್ ಅಬೌಟ್ ದಿ ಡಿಸಾರ್ಡರ್ಸ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಅಂತೇಳಿ ಕರಿತೀವಿ. ಒನ್ ಈಸ್ ಅಸ್ತಮಾ ಆ್ಯಂಡ್ ಸೆಕೆಂಡ್ ಒನ್ ಇಸ್ ದಿ ಎಂಪಿಸೀಮಾ. ಓಕೆ, ನೆಕ್ಸ್ಟ್ ಇನ್ನೊಂದು ವಿಡಿಯೋ ಇದೆ. ಇಟ್ ಈಸ್ ಕಂಪ್ಲೀಟ್ಲಿ ರಿಗಾರ್ಡಿಂಗ್ ಟು ದಿ ರೆಸ್ಪಿರೇಟರಿ ಸಿಸ್ಟಮ್. ತುಂಬ ವಂಡರ್ಫುಲ್ ಇನ್ಫಾರ್ಮೇಷನ್ ಕೊಡುತ್ತೆ. ಅದ್ರ ಜೊತೆಗೆ ನಾನು ಕೆಲವೊಂದು ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಕ್ಲೀನಾಗಿ ಆ ಪಾಯಿಂಟ್ಸ್ಗಳನ್ನ ಏನು ಮಾಡಿ ನೋಟ್ ಮಾಡ್ಕೊಳ್ಳಿ. ಓಕೆ, ಈಗ ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ಆಲ್ರೆಡಿ ನಿಮ್ಮ ಕ್ಲಾಸಲ್ಲಿ ನಿಮ್ಗೆ ಗೊತ್ತಾಗಿದೆ, ದಿ ಪ್ರೋಸೆಸ್ ಆಫ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂತೇಳಿ ಕರಿತೀವಿ. ಅಂದರೆ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಅಬ್ಸರ್ವ್ ಮಾಡಿದ್ಕೊಳ್ಳಿ ನಮಗೆ ಮೈನಾಗಿ ಸಿಗುವಂಥ ಥಿಂಗ್ಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅಬ್ಸರ್ವ್ ಮಾಡ್ತಾ ನಮಗೆ ಬರುವಂಥ ಕ್ಯಾರೆಕ್ಟರ್ ಏನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಪ್ರೋಸೆಸ್ ಆಫ್ ಬ್ರೀದಿಂಗ್
ಆರ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂತೇಳಿ ಏನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಓಕೆ, ಗ್ಯಾಸಸ್ ಎಕ್ಸ್ಚೇಂಜ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಆಫ್ ಬ್ರೀದಿಂಗ್. ಓಕೆ, ಇಲ್ಲಿ ನೋಡಿ ಥಿಂಗ್ಸು ಯಾವಾಗ ಹ್ಯೂಮನ್ ಬಾಡಿ ಅಬ್ಸರ್ವ್ ಮಾಡ್ತೀವಿ, ಇನ್ ಹ್ಯೂಮನ್ ಬಾಡಿ ದಿ ಮೈನ್ ರೆಸ್ಪಿರೇಟರಿ ಆರ್ಗನ್ ದಟ್ ಈಸ್ ಲಂಗ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ thoracic cavity. Thoracic cavity ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ದಟ್ ಲಂಗ್ ವಿಚ್ ಈಸ್ ಕವರ್ಡ್ ಬೈ ಆರ್ ಪ್ರೊಟೆಕ್ಟೆಡ್ ಬೈ ರಿಬ್ ಕೇಜ್. ರಿಬ್ ಕೇಜಿಂದ ಏನಾಗುತ್ತೆ ಪ್ರೊಟೆಕ್ಷನ್ ಬರುತ್ತೆ. ಆ್ಯಂಡ್ ಆಲ್ಸೋ ಎ ಡೋಮ್ ಶೇಪ್ಡ್ ಸ್ಟ್ರಕ್ಚರ್, ಆಗಲೇ ನಾನು ಹೇಳಿದೆ ಡೋಮ್ ಶೇಪ್ಡ್ ಸ್ಟ್ರಕ್ಚರ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಡಯಾಫ್ರಾಗ್ಮ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ. ಅಗೇನ್ ಇಲ್ಲಿ ನೋಡಿ ಲಂಗ್ಸ್ ಅಬ್ಸರ್ವ್ ಮಾಡ್ತೀವಿ. ದಿ ಲಂಗ್ ವಿಚ್ ಇಸ್ ಕಂಪ್ಲೀಟ್ಲಿ ಕವರ್ಡ್ ಬೈ ಫ್ಲೂರಲ್ ಮೆಂಬ್ರೇನ್. ಫ್ಲೂರಲ್ ಮೆಂಬ್ರೇನ್ ಏನಾಗುತ್ತೆ ಲಂಗ್ ಕಂಪ್ಲೀಟಾಗಿ ಕವರ್ ಆಗಿರುತ್ತೆ. ಒನ್ ಈಸ್ ರೈಟ್ ಲಂಗ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ದಿ ಲೆಫ್ಟ್ ಲಂಗ್. ದಿ ರೈಟ್ ಲಂಗ್ ವಿಚ್ ಇಸ್ ಡಿವೈಡೆಡ್ ಇಂಟು 3 ಲೋಬ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಅಬ್ಸರ್ವ್ ಹಿಯರ್, ಒನ್ ಈಸ್ ರೈಟ್ ಸುಪೀರಿಯರ್, ರೈಟ್ ಮಿಡಲ್ ಆ್ಯಂಡ್ ರೈಟ್ ಇನ್ಫೀರಿಯರ್ ಅಂತೇಳಿ 3 ಲೋಬ್ಸ್ ಅಬ್ಸರ್ವ್ ಮಾಡ್ತೀವಿ. ಇನ್ ದಿ ಸೇಮ್ ವೇ ದಿ ಲೆಫ್ಟ್ ಲಂಗ್ ಈಸ್ ಸ್ಮಾಲರ್ ಇನ್ ಸೈಜ್ ವೆನ್ ಕಂಪೇರ್ಡ್ ಟು ದಿ ರೈಟ್ ಲಂಗ್. ದಟ್ ಒನ್ ಈಸ್ ಡಿವೈಡೆಡ್ ಇಂಟು 2 ಲೋಬ್. 2 ಲೋಬ್ ಆಗಿ ಡಿವೈಡ್ ಮಾಡ್ತೀವಿ. ನೀಟಾಗಿ ನೋಟ್ ಮಾಡ್ಕೊಳ್ಳಿ. ದಿ ರೈಟ್ ಲೋಬ್ ವಿಚ್ ಇಸ್ ಡಿವೈಡೆಡ್ ಇಂಟು 3 ಲೋಬ್ಸ್ ಆಗಿ, ಸಾರಿ, ರೈಟ್ ಲಂಗ್ ಇಸ್ ವಿಚ್ ಇಸ್ ಡಿವೈಡ್ ಇಂಟು 3 ಲೋಬ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಆ್ಯಂಡ್ ಲೆಫ್ಟ್ ಲಂಗ್ ವಿಚ್ ಇಸ್ ಸ್ಮಾಲರ್ ವೆನ್ ಕಂಪೇರ್ಡ್ ಟು ದಿ ರೈಟ್ ಲಂಗ್. ಆ್ಯಂಡ್ ದಿ ಲೆಫ್ಟ್ ಲಂಗ್ ಕಂಟೈನ್ 2 ಲೋಬ್. ಒನ್ ಈಸ್ ಲೆಫ್ಟ್ ಸುಪೀರಿಯರ್ ಆ್ಯಂಡ್ ಅದರ್ ಒನ್ ಈಸ್ ದಿ ಲೆಫ್ಟ್ ಇನ್ಫೀರಿಯರ್ ಅಂತೇಳಿ ಕರಿತೀವಿ. ಓಕೆ, ಇದು ಇಂಪಾರ್ಟೆಂಟ್ ಪಾಯಿಂಟು. ವೆನ್ ಯು ಅಬ್ಸರ್ವ್ right and left lung, the right and left lung which are associated externally in the bronchi. Bronchi ಅಲ್ಲಿ ಏನಾಗುತ್ತೆ externally associate ಆಗಿರುತ್ತೆ. and these bronchi which leads to the elongated tube like structure, that one is considered as a tracheae. That tracheae which is covered by C-shaped structure, that one is considered as a ಕಾರ್ಟಿಲೇಜ್ ಅಂತೇಳಿ ಕರಿತೀವಿ. ಯಾವಾಗ ಕಾರ್ಟಿಲೇಜ್ ನೀವು ಟ್ರೇಕಿಯೆ ಮೇಲೆ ಅಬ್ಸರ್ವ್ ಮಾಡ್ತೀವಿ, ವಿಚ್ ಕಂಪ್ಲೀಟ್ಲಿ ಪ್ರೊಟೆಕ್ಟ್ ದಿ ಟ್ರೇಕಿಯೆ ಫ್ರಮ್ ಕೊಲ್ಯಾಪ್ಸಿಂಗ್. ಕೊಲ್ಯಾಪ್ಸಿಂದ ಏನು ಮಾಡುತ್ತೆ ಕಂಪ್ಲೀಟಾಗಿ ಪ್ರೊಟೆಕ್ಟ್ ಮಾಡುತ್ತೆ. ದಟ್ ಈಸ್ ದಿ ಫಂಕ್ಷನ್ ಆಫ್ ಕಾರ್ಟಿಲೇಜ್. ದಿಸ್ ಟ್ರೇಕಿಯೆ ವಿಚ್ ಲೀಡ್ಸ್ ಟು ದಿ ಫ್ಯಾರಿಂಗ್ಸ್, ದಟ್ ಫ್ಯಾರಿಂಗ್ಸ್ ಈಸ್ ಕನೆಕ್ಟೆಡ್ ಟು ದಿ ನಾಸ್ಟ್ರಿಲ್ಸ್. ಇದನ್ನು ಅಬ್ಸರ್ವ್ ಮಾಡುವಂಥ ಪ್ಯಾಸೇಜ್. ಓಕೆ, ಯಾವಾಗ ರೆಸ್ಪಿರೇಷನ್ ಪ್ರೋಸೆಸ್ ಬಿಗಿನ್ ಆಗುತ್ತೆ, ಆಕ್ಸಿಜನ್ ವಿಚ್ ಇಸ್ ಎಂಟರ್ ಇನ್ ಟು ದಿ ನಾಸ್ಟ್ರಿಲ್ಸ್, ನಾಸ್ಟ್ರಿಲ್ಸ್ ಟು ದಿ ಪಾಸ್ ಫ್ಯಾರಿಂಗ್ಸ್. ಫ್ಯಾರಿಂಗ್ಸಿಗೆ ಏನಾಯಿತು ರೀಚ್ ಆಯಿತು. ಫ್ರಮ್ ಫ್ಯಾರಿಂಗ್ಸ್ ಟು ದಿ, ನೋಡಿ ಇಲ್ಲಿ ಆಕ್ಸಿಜನ್ ಪಾಸ್ ಆಗ್ತಾ ಇದೆ, ನಾಸ್ಟ್ರಿಲ್ಸಿಂದ ಫ್ಯಾರಿಂಗ್ಸಿಗೆ ಬಂತು. ನೆಕ್ಸ್ಟ್ ಫ್ಯಾರಿಂಗ್ಸ್ ಟು ದಿ ಆಕ್ಸಿಜನ್ ವಿಚ್ ಆರ್ ಪಾಸಸ್ ಟು ದಿ ಟ್ರೇಕಿಯೆಗೆ ಪಾಸ್ ಆಗುತ್ತೆ. ಫ್ರಮ್ ಟ್ರೇಕಿಯೆ ಟು ದಿ ಆಕ್ಸಿಜನ್ ವಿಚ್ ಆರ್ ಎಂಟರ್ ಬ್ರಾಂಕೈ. ಬ್ರಾಂಕೈ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಿದೆ, ರೈಟ್ ಆ್ಯಂಡ್ ಲೆಫ್ಟ್ ಬ್ರಾಂಕೈ. ದಿ ಆಕ್ಸಿಜನ್ ವಿಚ್ ಆರ್ ಎಂಟರ್ ಇನ್ ಟು ದಿ ಬ್ರಾಂಕೈ ಆ್ಯಂಡ್ ಫೈನಲಿ ರೀಚಸ್ into the lungs. lungs ಒಳಗೆ with the help of primary bronchi, secondary bronchi, ನಿಮಗೆ ಕಾಣಿಸ್ತಿದೆ ನೋಡಿ, ಪ್ರೈಮರಿ ಬ್ರಾಂಕೈ ಇದೆ, ಸೆಕೆಂಡರಿ ಬ್ರಾಂಕೈ ಇದೆ, ಈ ಥರ ನಂಬರ್ ಆಫ್ ಕನೆಕ್ಷನ್ಸ್ ಇದೆ. ದಿಸ್ ಆಕ್ಸಿಜನ್ ಇಸ್ ಕಂಪ್ಲೀಟ್ಲಿ ಪಾಸಸ್ ಇನ್ ದಿ ಬ್ರಾಂಕೈ ಆ್ಯಂಡ್ ರೀಚಸ್ ಟು ದಿ, ಎಲ್ಲಿಗೆ ಹೋಯ್ತು ಅಂದರೆ ಈಗ ಬ್ರಾಂಕಿಯೋಲ್ಗೆ ಕನೆಕ್ಟ್ ಆಯಿತು. ಆ್ಯಂಡ್ ಬ್ರಾಂಕಿಯೋಲ್ ಟು ದಿ ನೆಕ್ಸ್ಟ್ ದೇ ಆರ್ ರೀಚಸ್ ಟು ದಿ, ಎಲ್ಲಿಗೆ ರೀಚ್ ಆಗ್ತಿದೆ ಅಂದರೆ ಆಲ್ವಿಯೋಲೈ. ಇಲ್ಲಿ ಕಾಣಿಸ್ತಿದೆ ನೋಡಿ, ಆಲ್ರೆಡಿ ನಾವು ಕ್ಲಾಸ್ ಮಾಡಿದಾಗಲೇ ನೋಡಿದ್ದೆ. ಆಲ್ವಿಯೋಲೈ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಆ್ಯಂಡ್ ವಿಚ್ ಇಸ್ ಕಂಪ್ಲೀಟ್ಲಿ ಕವರ್ಡ್ ಬೈ, ಯಾವುದರಿಂದ ಕವರ್ ಆಗಿರುತ್ತೆ ಅಂದರೆ ಬ್ಲಡ್ ಕೆಪಿಲರೀಸಿಂದ ಏನಾಗಿರುತ್ತೆ ಕವರ್ ಆಗಿರುತ್ತೆ. ಓಕೆ, ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ವೆನ್ ಯು ಸಿ ದಿ ಸೆಕ್ಷನ್ ಆಫ್ ಆಲ್ವಿಯೋಲೈ, we have to see the number of chambers which are present in alveoli and also they contain small pores ಏನಾಗಿರುತ್ತೆ ಇದರಲ್ಲಿ ಪ್ರೆಸೆಂಟ್ ಇದೆ. ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಆಲ್ವಿಯೋಲೈ ಚೇಂಬರ್ನ ಅಬ್ಸರ್ವ್ ಮಾಡ್ತಿದ್ದೀರಾ, ಅಗೇನ್ ಇಲ್ಲಿ ನೋಡಿ ಪೋರ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ಈಗ ಆಕ್ಸಿಜನ್ ಏನಾಗಿದೆ ಆಲ್ವಿಯೋಲೈ ಒಳಗೆ ಎಂಟರ್ ಆಗಿದೆ. ಇಲ್ಲಿ ನೋಡಿ ನಿಮಗೆಲ್ಲ ಇಲ್ಲಿ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ಲಿ, ಇಟ್ ಈಸ್ ನಥಿಂಗ್ ಬಟ್ ಆಕ್ಸಿಜನ್. ಈ ಆಕ್ಸಿಜನ್ ಏನಾಗಿದೆ ವಿ ಹ್ಯಾವ್ ಟು ಸಿ ಇನ್ ದಿ ಆಲ್ವಿಯೋಲೈ ಚೇಂಬರ್ಲಿ ಅಬ್ಸರ್ವ್ ಮಾಡ್ತಿದ್ದೀವಿ ಥ್ರೂ ದಿ, ಇಲ್ಲಿ ನೋಡಿ ಆಕ್ಸಿಜನ್ ಥ್ರೂ ದಿ ಡಿಫ್ಯೂಷನ್ ಪ್ರೋಸೆಸ್. ಯಾವಾಗ ಡಿಫ್ಯೂಷನ್ ಪ್ರೋಸೆಸ್ಸಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ, ದಿಸ್ ಆಕ್ಸಿಜನ್ ವಿಚ್ ಆರ್ ಎಂಟರ್ ಇನ್ ಟು ದಿ, ಇಲ್ಲಿ ನೋಡಿ ಡಿಫ್ಯೂಷನ್ ಪ್ರೋಸೆಸ್ ಮೂಲಕ ಎಲ್ಲಿಗೆ ಎಂಟರ್ ಆಗ್ತಿದೆ ಅಂದರೆ ಬ್ಲಡ್ ಕೆಪಿಲರೀಸ್ಗೆ ಏನಾಯಿತು ಎಂಟರ್ ಆಗ್ತಿದೆ. ಇಟ್ ಈಸ್ ನಥಿಂಗ್ ಬಟ್ ಆಕ್ಸಿಜನ್. ಯಾವಾಗ ಎಂಟರ್ ಆಯಿತು ಆಕ್ಸಿಜನ್, ದಟ್ ಆಕ್ಸಿಜನ್ ಈಸ್ ಕಂಬೈನ್ಡ್ ವಿತ್ ದಿ, ಯಾರ ಜೊತೆಗೆ ಕಂಬೈಂಡ್ ಆಗುತ್ತೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಹಿಮೋಗ್ಲೋಬಿನ್ ಜೊತೆ ಏನಾಗುತ್ತೆ ಕಂಬೈಂಡ್ ಆಗುತ್ತೆ. ನಾನು ಆಗಲೇ ಕ್ಲಾಸ್ ಮಾಡಿದ್ರೆ ಹೇಳ್ತೆ, ಈಚ್ ಹಿಮೋಗ್ಲೋಬಿನ್ ಕ್ಯಾನ್ ಕ್ಯಾರಿ 4 ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ನ ಕ್ಯಾರಿ ಮಾಡುವಂಥ ಕೆಪಾಸಿಟಿ ಇದೆ. ಇಲ್ಲಿ ನೋಡಿ ಹಿಮೋಗ್ಲೋಬಿನ್ ಕ್ಯಾಪಿಲರೀಸಲ್ಲಿ ಪಾಸ್ ಆಗ್ತಿದೆ. ಹಿಮೋಗ್ಲೋಬಿನ್ ಇರೋದು RBC ಒಳಗೆ, ಒಂದು ಆಕ್ಸಿಜನ್ ಒಳಗಡೆ ಎಂಟರ್ ಆಯಿತು, ಅಗೇನ್ ಮತ್ತೊಂದು ಆಕ್ಸಿಜನ್ ಬರುತ್ತೆ. ಈಚ್ ಹಿಮೋಗ್ಲೋಬಿನ್ ಕ್ಯಾನ್ ಕ್ಯಾರಿ 4 ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಏನು ಮಾಡುತ್ತೆ ಕ್ಯಾರಿ ಮಾಡುತ್ತೆ. ಆ್ಯಂಡ್ ದೇರ್ ಪಾಸಸ್ ಇನ್, ಎಲ್ಲಿ ಪಾಸ್ ಆಗ್ತಿದೆ ಅಂದರೆ ಬ್ಲಡ್ ಕೆಪಿಲರಿಲಿ ಏನಾಗ್ತಿದೆ ಪಾಸ್ ಆಗ್ತಿದೆ. ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಇಲ್ಲಿ ನೋಡಿ ಯಾವಾಗ
ಹಿಮೋಗ್ಲೋಬಿನ್ ಜೊತೆ ಆಕ್ಸಿಜನ್ ಕಂಬೈಂಡ್ ಆಗುತ್ತೆ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಆಕ್ಸಿ ಹಿಮೋಗ್ಲೋಬಿನ್ ಅಂತೇಳಿ ಕರಿತೀವಿ. ಆ್ಯಂಡ್ ದಿಸ್ ಆಕ್ಸಿ ಹಿಮೋಗ್ಲೋಬಿನ್ ವಿಚ್ ಆರ್ ಪಾಸಸ್ ಇನ್ ಬ್ಲಡ್ ಕೆಪಿಲರೀಸ್ ಅಲ್ಲಿ ಏನಾಗುತ್ತೆ, ಪಾಸ್ ಆಗುತ್ತೆ. ಆ್ಯಂಡ್ ಫೈನಲಿ ರಿಲೆವೆಂಟ್ ಸೆಲ್ಸ್ಗೆ ಏನಾಗುತ್ತೆ, ಆಕ್ಸಿಜನ್ ರೀಚ್ ಆಗುತ್ತೆ. ಇದು ಒಂದು ಪಾತ್ವೆ ಅಬ್ಸರ್ವ್ ಮಾಡ್ತೀವಿ. ಅಟ್ ದಿ ಸೇಮ್ ಟೈಮ್ ರೆಸ್ಪಿರೇಷನ್ ಪ್ರೋಸೆಸ್ ಮುಗಿದ್ಕೊಳ್ಳೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಆ್ಯಂಡ್ ದೀಸ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಎಂಟರ್ ಇನ್ ಟು ದಿ ಅಗೇನ್ ಆಲ್ವಿಯೋಲೈ. ಆಕ್ಸಿಜನ್ ಒಳಗಡೆ ಬಂತು, ಕಾರ್ಬನ್ ಡೈಆಕ್ಸೈಡ್ ನೋಡಿ ಆಲ್ವಿಯೋಲೈ ಚೇಂಬರ್ ಒಳಗೆ ಏನಾಯಿತು, ಎಂಟರ್ ಆಯಿತು. ಇಲ್ಲಿ ನೋಡಿ ವಿ ಹ್ಯಾವ್ ಟು ಸಿ ದಿ ರಿಚ್ ಕಾರ್ಬನ್ ಡೈಆಕ್ಸೈಡ್ನ ನಾವೇನು ಮಾಡ್ತಿದ್ವಿ, ಅಬ್ಸರ್ವ್ ಮಾಡ್ತಿದ್ದೀವಿ. ದಿಸ್ ರಿಚ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಆಲ್ವಿಯೋಲೈ ಟು ದಿ, ಈಗ ಆಲ್ವಿಯೋಲೈ ಇಂದ ನೆಕ್ಸ್ಟ್ ನಿಮಗೆ ಗೊತ್ತಿದೆ ಹೆಂಗೆ ವಾಪಸ್ ಬರಬೇಕು ಅಂದರೆ ಇದು ಆಲ್ವಿಯೋಲೈ ಚೇಂಬರ್ ಮೂಲಕ ನೆಕ್ಸ್ಟ್ ದೇ ಆರ್ ಕಮ್ ಬ್ಯಾಕ್ ಟು ದಿ, ಅಂದರೆ ಎಲ್ಲಿಗೆ ಕನೆಕ್ಟ್ ಆಗುತ್ತೆ ಅಂದರೆ ಬ್ರಾಂಕಿಯೋಲ್ಸ್ಗೆ ಏನಾಗುತ್ತೆ, ಕನೆಕ್ಟ್ ಆಗುತ್ತೆ. ಇದು ಆಲ್ವಿಯೋಲೈ ಇಂದ ನೆಕ್ಸ್ಟ್ ಕನೆಕ್ಷನ್ಸ್ ನೋಡಿ ಎಲ್ಲಿ ಹೋಗಿದೆ ಅಂದರೆ ಇಟ್ ಈಸ್ ಕನೆಕ್ಟೆಡ್ ಟು ದಿ ಬ್ರಾಂಕಿಯೋಲ್ಗೆ ಏನಾಯಿತು, ಕನೆಕ್ಟ್ ಆಯಿತು. ಆ್ಯಂಡ್ ಬ್ರಾಂಕಿಯೋಲ್ ಮೂಲಕ ಏನಾಯಿತು, ವಿ ಹ್ಯಾವ್ ಟು ಸಿ, ಇಲ್ಲಿ ನೋಡಿ ಪಾಸ್ ಆಗ್ತಿರೋದು ಬ್ರಾಂಕಿಯೋಲಿಂದ ಕಾರ್ಬನ್ ಡೈಆಕ್ಸೈಡು ಪಾಸ್ ಆಗ್ತಿದೆ. ಆ್ಯಂಡ್ ಬ್ರಾಂಕಿಯೋಲ್ ಟು ದಿ ನೆಕ್ಸ್ಟ್ ರೀಚಸ್ ಟು ದಿ, ಎಲ್ಲಿಗೆ ರೀಚ್ ಆಗುತ್ತೆ ನಿಮಗೆ ಗೊತ್ತಿದೆ, ರೀಚಸ್ ಟು ದಿ ಬ್ರಾಂಕೈ ಟು ದಿ, ಇಲ್ಲಿ ನೋಡಿ ಪಾಸ್ ಆಗ್ತಾ ಬರ್ತಿದೆ ಲಂಗ್ಸ್ ಒಳಗೆ, ಬ್ರಾಂಕೈ ಮೂಲಕ ಬರ್ತಾ ಇದೆ ಆ ಕಾರ್ಬನ್ ಡೈಆಕ್ಸೈಡ್. ಆ್ಯಂಡ್ ನೆಕ್ಸ್ಟ್ ರೀಚಸ್ ಟು ದಿ, ಎಲ್ಲಿಗೆ ರೀಚ್ ಆಗುತ್ತೆ ಅಂದರೆ ಈಗ ಬ್ರಾಂಕೈಯಲ್ಲಿ ಪಾಸ್ ಆಗ್ತಾ ಬರ್ತಾ ಇದೆ ಕಾರ್ಬನ್ ಡೈಆಕ್ಸೈಡ್, ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಲ್ಲ. ಅಗೈನ್ ಬ್ರಾಂಕೈಯಿಂದ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ರೀಚಸ್ ಟು ದಿ ಟ್ರೇಕಿಯೇ ಟು ದಿ ನಾಸ್ಟ್ರಿಲ್. ಆ್ಯಂಡ್ ಫೈನಲಿ ದಿ ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಲೀಸಸ್ ಔಟ್ ಅಂತೇಳಿ ನಾವೇನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಓಕೆ, ಇದು ನೀವು ಪ್ರೋಸೆಸ್ ಅಬ್ಸರ್ವ್ ಮಾಡಿದ್ದೀರಾ ಈ ವಿಡಿಯೋದಲ್ಲಿ. ಇಲ್ಲಿ ನೋಡಿ ಥಿಂಗ್ಸ್ ನಾವೇನು ಅಬ್ಸರ್ವ್ ಮಾಡಿದ್ವಿ ಅಂದರೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಯಾವ ಥರ ಒಳಗೆ ಮತ್ತು ಹೊರಗೆ ಮೂವ್ ಆಗ್ತಿದೆ ಅಂತೇಳಿ. ಇಲ್ಲಿ ಇನ್ಹಲೇಷನ್, ನಾನು ಆಗಲೇ ಹೇಳಿದೆ ಇನ್ಹಲೇಷನ್ ಈಸ್ ನಥಿಂಗ್ ಬಟ್ ಇನ್ಸ್ಪಿರೇಷನ್ ಅಂತೇಳಿ ಕರಿತೀವಿ. ಇನ್ಸ್ಪಿರೇಷನ್ ಟೈಮಲ್ಲಿ ನೋಡಿ ಈಗ ಲಂಗಿನ ಸೈಜ್ ಏನಾಗುತ್ತೆ, ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಆಗುತ್ತೆ. ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ದಿ ಡಯಾಫ್ರಾಗ್ಮ್ ಅಂತ ಕಳೆದೆ, ಡೋಮ್ ಶೇಪ್ಡ್ ಸ್ಟ್ರಕ್ಚರ್ ವಿಚ್ ಆರ್ ಪಾರ್ಟಿಸಿಪೇಟೆಡ್ ಇನ್, ಯಾವುದರಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ, ಕಾಂಟ್ರಾಕ್ಷನಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಲಂಗ್ಸಿಗೆ ಏನಾಗುತ್ತೆ, ಆಕ್ಸಿಜನ್ ಒಳಗಡೆ ರೀಚ್ ಆದ್ಕೊಳ್ಳೆ ದಿ ಆಲ್ವಿಯೋಲೈ ಈಸ್ ಫಿಲ್ಡ್ ವಿತ್ ದಿ ಆಕ್ಸಿಜನ್ ಮೂಲಕ ಏನಾಗುತ್ತೆ, ಫಿಲ್ ಆಗುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಇನ್ಹಲೇಷನ್ ಅಂತೇಳಿ ಕರಿತೀವಿ. ಅಟ್ ದಿ ಸೇಮ್ ಟೈಮ್ ನಾವು ನೆಕ್ಸ್ಟ್ ಅಬ್ಸರ್ವ್ ಮಾಡೋದು ಯಾವುದಂದ್ರೆ ಎಕ್ಸಲೇಷನ್ ಪ್ರೋಸೆಸ್ ಅಬ್ಸರ್ವ್ ಮಾಡ್ತೀವಿ. ವೆನ್ ದಿ ಎಕ್ಸಲೇಷನ್ ಪ್ರೋಸೆಸ್ ಇಸ್ ಬಿಗಿನ್, ಅಗೇನ್ ಇಲ್ಲಿ ಏನು ನೀವು ಡಯಾಫ್ರಾಗ್ಮ್ ಅಂತ ಕರೆದ್ರಿ, ದಿಸ್ ಡಯಾಫ್ರಾಗ್ ಅಗೇನ್ ದೇ ಆರ್ ಪಾರ್ಟಿಸಿಪೇಟೆಡ್ ಇನ್ ರಿಲ್ಯಾಕ್ಸೇಷನ್ ಆ್ಯಂಡ್ ಆಲ್ಸೋ ದೇ ರೀಚ್ ದರ್ ಒರಿಜಿನಲ್ ಶೇಪ್, ಡೋಮ್ ಶೇಪಿಗೆ ಏನಾಗುತ್ತೆ, ರೀಚ್ ಆಗುತ್ತೆ. ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಅಗೇನ್ ಯಾವಾಗ ಡೋಮ್ ಶೇಪ್ ರೀಚ್ ಆಗುತ್ತೆ, ಇಟ್ ರಿಲೀಸಸ್ ದಿ ಕಾರ್ಬನ್ ಡೈಆಕ್ಸೈಡ್ ಏನಾಯಿತು ಬಾಡಿಯಿಂದ ಹೊರಗಡೆ ರಿಲೀಸ್ ಆಯಿತು. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಎಕ್ಸಲೇಷನ್ ಪ್ರೋಸೆಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಈಗ ಫೈನಲಿ ನೋಡಿ ಆಕ್ಸಿಜನ್ ಒಳಗಡೆ ಬಂತು, ಹೊರಗಡೆ ಹೋಯಿತು. ದಿ ಪ್ರೋಸೆಸ್ ಆಫ್ ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್ ಈಸ್ ನೋನ್ ಆಸ್ ರೆಸ್ಪಿರೇಷನ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಒಬ್ಬ ಹೆಲ್ದಿ ಹ್ಯೂಮನ್ ಬೀಯಿಂಗ್ ಅಬ್ಸರ್ವ್ ಮಾಡ್ತಾ ಹೋದರೆ ಇನ್ ಅನ್ 1 minute ಕ್ಯಾನ್ ಬ್ರೀದ್ 12 to 20 ಟೈಮ್ಸ್ ಏನಾಗ್ತಾನೆ, ಬ್ರೀದಿಂಗಲ್ಲಿ ಪಾರ್ಟಿಸಿಪೇಟ್ ಆಗ್ತಾನೆ. ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ, ಗೊತ್ತಾಗ್ತಿದೆಯಲ್ಲ. ಈ ಕಂಪ್ಲೀಟ್ ವಿಡಿಯೋನ ನಾವೆಲ್ಲಿಂದ ತೊಗೊಂಡಿದ್ದೆ ಅಂದರೆ ಡಿಸೈನ್ ಮೇಟ್ ಆರ್ ನ್ಯೂಕ್ಲಿಯಸ್ ಮೀಡಿಯಾದಿಂದ ಏನು ಮಾಡಿದ್ವಿ, ಅಡಾಪ್ಟ್ ಮಾಡಿದ್ದೀವಿ, ಅಥವಾ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ನಿಮಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಆಗಲಿ ಅಂತೇಳಿ. ಈ ವಿಡಿಯೋದ ಮೂಲಕ ಏನಾಗಿದೆ, ನಿಮಗೆ ಲಾಟ್ ಆಫ್ ಇನ್ಫಾರ್ಮೇಷನ್ ಪ್ರೊವೈಡ್ ಆಗಿದೆ. ನೀಟಾಗಿ ಅಬ್ಸರ್ವ್ ಮಾಡಿ ಕ್ಲೀನಾಗಿ ಸ್ಟೆಪ್ ವೈಸು ಏನೇನು ಪಾಯಿಂಟ್ಸ್ ಬಂತು, ಏನೇನು ಕ್ಯಾರೆಕ್ಟರ್ ಬಂದಿದೆ, ಎಲ್ಲದೂ ನಿಮಗೇನಾಗಿದೆ ಮೀನಿಂಗ್ಫುಲ್ಲಾಗಿ ಗೊತ್ತಾಗಿದೆ. ಟೋಟಲಿ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇನು ಅಂದರೆ ರೆಸ್ಪಿರೇಷನ್ ಅಂದರೆ ಏನು, ಡಿಫ್ರೆಂಟ್ ಆರ್ಗ್ಯಾನಿಸಮಲ್ಲಿ ಯಾವುದು ರೆಸ್ಪಿರೇಟರಿ ಆರ್ಗನ್ಸ್ ಇರುತ್ತೆ, ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಮತ್ತು 2 ಡಿಸಾರ್ಡರ್ಸ್ ಬಗ್ಗೆ ಏನು ಮಾಡಿದ್ವಿ, ಸ್ಟಡಿ ಮಾಡಿದ್ವಿ. ಒನ್ ಈಸ್ ಅಸ್ತಮಾ ಆ್ಯಂಡ್ ಅನದರ್ ಒನ್ ಈಸ್ ದಿ ಎಂಪಿಸೀಮಾ. ಇದು ಟೋಟಲಿ ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೋಟಲಿ ಬ್ರಿಡ್ಜ್ ಕೋರ್ಸಲ್ಲಿ ಅಬ್ಸರ್ವ್ ಮಾಡಿರುವಂಥ ಥಿಂಗ್ಸ್. ಇದ್ರ ಬಗ್ಗೆ ಇನ್ನೂ ಲಾಟ್ ಆಫ್ ಇನ್ಫಾರ್ಮೇಷನ್ ಇದೆ. ಈ ಲಾಟ್ ಆಫ್ ಇನ್ಫಾರ್ಮೇಷನ್ನ, ಇನ್ ಡೆಪ್ತ್ ಇನ್ಫಾರ್ಮೇಷನ್ನ ರೆಗ್ಯುಲರ್ ಕ್ಲಾಸಸ್ಸಲ್ಲಿ ನೀವೇನು ಮಾಡ್ತೀರಾ, ಅಬ್ಸರ್ವ್ ಮಾಡ್ತೀರಾ. ನಿಮಗೆ ಬೇಸಿಕ್ ಅರ್ಥ ಆಗಲಿ ಅಂತೇಳಿ ವಿಡಿಯೋಗಳನ್ನ, ಫೋಟೋಗ್ರಫಿನ ಯೂಸ್ ಮಾಡಿ ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಕಾನ್ಸೆಪ್ಟ್ನ ಏನು ಮಾಡಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕ್ಲೀನಾಗಿ ಪಾಯಿಂಟ್ಸ್ಗಳನ್ನ ನೋಟ್ ಮಾಡಿ, ಅಬ್ಸರ್ವ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಬೇಸಿಕ್ ಕಾನ್ಸೆಪ್ಟ್ ಆಫ್ ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ನಮಗೆ ಗೊತ್ತಾಗುತ್ತೆ.